पुरुषस्य प्रकृतिः अल्वा अद या हि ओदन या हि पुरुषस्य प्रकृतिः सा रागद्वेषपुरस्सरैव स्वकार्ये पुरुषं प्रवर्तयति बहಳ या प्रकृतिः का प्रकृतिः पुरुषस्य पुरुषನಿಗೆ ಒಂದು ಪ್ರಕೃತಿ ಇಂದ ಸ್ವಭಾವ ಅಂತ ಪ್ರತಿಯೊಬ್ಬರಿಗೂ ಅವರದೇ ಒಬ್ಬರು ಪೂಜೆ ಪುರಸ್ಕಾರ ತುಂಬಾ ಇಷ್ಟ ಒಬ್ಬರಿಗೆ ಇನ್ನೇನಾದ್ರು ಮೊಬೈಲ್ ಚೇಷ್ಟೆ ಮಾಡ್ಕೊಂಡು ತುಂಬಾ ಇಷ್ಟ ಒಬ್ಬರಿಗೆ ಹೀಗೆ ಅವರ ಪ್ರಕೃತಿ ಇದೆಯಲ್ಲ ಅದು ಆ ಕಡೆ ಎಳೆಯುತ್ತೆ ಅದು ಮಾಡ್ಸತ್ತೆ ಯಾವಾಗ ಚೇಷ್ಟೆ ಮಾಡ್ತಾ ಇರ್ಬೋದು ಸುಮ್ಮನೆ ಕೈ ಸುಮ್ಮನೆಲ್ಲ ಚೇಷ್ಟೆ ಮಾಡೋದು ಸ್ವಭಾವ ಏನು ಸಿಕ್ಕಿದ ತಿಳಿಸೋದು ಮುಚ್ಚೋದು ಮಾಡೋದು ಹರಿಯೋದು ಮಾಡೋದು ಮಾಡ್ತಾ ಇರುತ್ತೆ ಅದು ರಾಗದ್ವೇಷ ಪುರಸ್ಸರವಾಗಿ ಒಂದಲ್ಲಿ ಯಾವ್ದು ಅಲ್ಲಿ ಒಂದಲ್ಲಿ ಇಷ್ಟ ಒಂದಲ್ಲಿ ತಿರಸ್ಕಾರ ಹೇಟು ಇದನ್ನು ಮುಂದೆ ಮಾಡಿಕೊಂಡೇ ತನ್ನ ಕಾರ್ಯದಲ್ಲಿ ತನ್ನ ಕೆಲಸದಲ್ಲಿ ಅದು ತೊಡಗಿಸತ್ತೆ ಅದು ಆ ಪ್ರಕೃತಿ ತೊಡಗಿಸತ್ತೆ ಮಾಡಿಸ ಏನ್ ಮಾಡಿದ್ರು ಪ್ರಕೃತಿಗೆ ಅಧೀನ ಮನುಷ್ಯ ಅವರ ಸ್ವಭಾವಕ್ಕೆ ಸಿಕ್ಕಾಕೊಂಡಿದ್ದಾರೆ ಸ್ವಭಾವ ಬಿಡಲ್ಲ ನಮ್ಮ ಹುಟ್ಟುಗಳು ಸುಟ್ಟು ಹೋಗಲ್ಲ ಅಂತ ಅದು ತದಾ ಏನಾಗುತ್ತೆ ಸದಾ ಸ್ವಧರ್ಮ ಪರಿತ್ಯಾಗ ಪರಧರ್ಮ ಅನುಷ್ಠಾನಂಚ ಭವತಿ ಪ್ರಾಕೃತಿಕವಾದ ಪ್ರಕೃತಿಗೆ ಲೌಕಿಕವಾದ ಸಾಮಾನ್ಯವಾದ ಒಂದು ಸ್ವಭಾವಕ್ಕೆ ಸಿಕ್ಕಾಕೊಂಡ ಮನುಷ್ಯ ಅಂದ್ರೆ ಅದು ಯಾವ ರೀತಿ ಎಳೆಯುತ್ತೋ ಹಂಗೆ ಹೋಗ್ತಾ ಇರ್ತಾನೆ ಅಂತಾಗಿ ಸ್ವಧರ್ಮ ಬಿಡ್ತಾನೆ ಪರಧರ್ಮ ತಗೊಳ್ತಾನೆ ಯಾಕಂದ್ರೆ ಅದು ಇಂದ್ರಿಯಕ್ಕೆ ಅನುಗುಣವಾದಂತ ಪ್ರವೃತ್ತಿ ಇದಲ್ಲ ಇಂದ್ರಿಯ ತನ್ನ ಸುಖವನ್ನೇ ಮುಂದೆ ಮಾಡಿಕೊಂಡು ಹೋಗ್ತಾ ಇರುತ್ತೆ ಅದಕ್ಕೆ ಇಂದ್ರಿಯ ಸುಖವನ್ನು ಬೇಟೆಯಾಡೋಕೆ ಪ್ರಪಂಚದಲ್ಲಿ ತಿರುಗಾಡೋದು ಎಲ್ಲಿ ಸುಖ ಸಿಗತ್ತೆ ಎಲ್ಲ ಒಳ್ಳೆಯ ರೂಪ ಒಳ್ಳೆಯ ಶಬ್ದ ಒಳ್ಳೆಯ ವಾಸನೆ ಒಳ್ಳೆಯ ರುಚಿ ಒಳ್ಳೆಯ ಪುರುಷ ಅಂತೇಳಿ ಈ ಪಂಚೇಂದ್ರಿಯ ಸುಖವನ್ನ ಮುಂದೆ ಮಾಡ್ಕೊಂಡೇ ಅದು ಓಡಾಡ್ತಾ ಇರುತ್ತೆ ಅಂತ ಆದ್ರಿಂದ ಅದನ್ನು ಮುಂದೆ ಮಾಡ್ಕೊಂಡು ಹೋಗ್ತಾ ಇರುವವನಿಗೆ ಅದಕ್ಕೆ ಮುಗಿದ ಸ್ವಧರ್ಮ ಬಿಟ್ಟು ಹೋಗುತ್ತೆ ಅವನಿಗೆ ಇನ್ನು ಮಾಡ್ತಾನೆ ಅದು ಮನುಷ್ಯನಿಗೆ ಏನು ಮಾಡದೇ ಇರಕ್ಕಾಗಲ್ವಲ್ಲ ಸ್ವಧರ್ಮ ಬಿಟ್ಟ ಅಂದ್ರೆ ಪರಧರ್ಮ ತಗೊಂಡ ಅಂತ ಅರ್ಥ ಅದು ಎರಡಲ್ಲ ಅದು ಒಂದ್ ಬಿಡೋದು ಒಂದ್ ಮಗು ಕೈಗೆ ಒಂದನ್ನು ಕೊಟ್ಟರೆ ಒಂದ್ ಬಿಟ್ಟೆ ಹೇಗೆ ತಗೋಬೇಕೋ ಹಾಗೆ ನಮಗೆ ಇನ್ನೊಂದು ಧರ್ಮ ತಗೋಬೇಕು ಇದನ್ನ ಬಿಟ್ಟೆ ತಗೋಬೇಕು ಇದನ್ನ ಬಿಟ್ಟರೆ ಅದನ್ನ ತಗೊಳ್ಳೇಬೇಕು ಹೌದು ಅವನ ಧರ್ಮವಲ್ಲದಷ್ಟು ಪರಧರ್ಮವೇ ಆ ಪರಧರ್ಮದ ಅನುಷ್ಠಾನ ಅಂದ್ರೆ ಒಂದು ಕೆಲಸ ಅಷ್ಟೇ ಅನುಷ್ಠಾನ ಅಂದ್ರೆ ಅದೇನು ಕರ್ತವ್ಯ ಅಂತಲ್ಲ ಈ ಮನುಷ್ಯ ಬ್ರಾಹ್ಮಣ ಹುಟ್ಟ ಸಂಧ್ಯಾನೂ ಮಾಡ್ಲಿಲ್ಲ ವೇದಾಧ್ಯನೂ ಮಾಡ್ಲಿಲ್ಲ ಯಾವ್ದು ಮಾಡಿ ಶೂದ್ರಂತ ಇರ್ತಾನೆ ಶೂದ್ಧರ್ಮ ಅನ್ನ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತಾನೆ ಅದಂತ ಬದಲು ಯದಾ ಪುನಃ ರಾಗದ್ವೇಷೌ ತತ್ ಪ್ರತಿಪಕ್ಷೇಣ ನಿಯಮಯತಿ ತದಾ ಶಾಸ್ತ್ರದೃಷ್ಟಿರೇವ ಪುರುಷೋ ಭವತಿ ನ ಪ್ರಕೃತಿವಶಃ ಪ್ರತಿಪಕ್ಷ ಭಾವನೆಯಿಂದ ರಾಗದ್ವೇಷವನ್ನು ಕಂಟ್ರೋಲ್ ಮಾಡ್ತಾನೋ ಅಂತ ಇದ್ದಾರೆ ಪ್ರತಿಪಕ್ಷೇಣ ನಿಯಮಯತಿ ನಿಯಮ ಮಾಡೋಕ್ಕೂ ಸಾಧನ ಹೇಳ್ತಿದ್ದಾರೆ ಯಾವಾಗ ರಾಗದ್ವೇಷಗಳು ಎರಡನ್ನೂ ಅದರ ಪ್ರತಿಪಕ್ಷ ಭಾವನೆಯಿಂದ ಏನೋ ಸ್ವಭಾವದಿಂದ ಹಿಂದೆ ಯಾವ್ದನ್ನ ಇಷ್ಟಪಡುತ್ತೋ ಅದನ್ನ ತಿರಸ್ಕಾರ ಮಾಡೋದು ಯಾವುದನ್ನ ಸಂಧ್ಯಾದಿ ವೇದಾದಿಯನ್ನು ಬೇಜಾರಿಂದ ಅದನ್ನ ಇಷ್ಟಪಡ್ಬೇಕು ಶಾಸ್ತ್ರೀಯ ಕರ್ಮದಿಂದ ಬೇಸರ ಪಟ್ಕೊಳತ್ತೆ ಅದನ್ನ ಇಷ್ಟಪಡ್ಬೇಕು ಲೌಕಿಕ ಕರ್ಮದಿಂದ ಇಷ್ಟಪಡುತ್ತೆ ಅದನ್ನ ತಿರಸ್ಕಾರ ಮಾಡ್ಬೇಕು ಈ ರೀತಿ ಮಾಡ್ತಾ ಹೋದ್ರೆ ಸ್ವಲ್ಪ ದಿವಸ ಇಷ್ಟಪಟ್ಟು ಸಾಲ ಇಷ್ಟ ನಿಜವಾಗಿ ಹೇಳಿದ್ರೆ ವಸ್ತುತಃ ಯಾವುದು ಇಷ್ಟ ಅಲ್ಲ ಯಾವುದು ದ್ವೇಷ ಅಲ್ಲ ಇಷ್ಟ ಅನಿಷ್ಟ ಅಲ್ಲ ಅವ್ರು ಮಾಡ್ಕೊಂಡಿದ್ದೇ ಹೊರತು ಎಲ್ಲವೂ ಇಷ್ಟವೇ ಹೇಳೋದು ಎಲ್ಲವೂ ಅನಿಷ್ಟವೇ ಹಾಗೆ ಪ್ರತಿಪಕ್ಷ ಭಾವನೆಯಿಂದ ರಾಗದ್ವೇಷವನ್ನ ಕಂಟ್ರೋಲ್ ಮಾಡ್ತಾನೋ ಹತೋಟಿ ಇಟ್ಕೊಳ್ತಾನೋ ತನ್ನ ವಶ ಮಾಡ್ಕೊಳ್ತಾನೋ ಆಗ ಏನಾಗ್ತಾನೆ ಶಾಸ್ತ್ರದೃಷ್ಟಿಯಲ್ಲಿ ಆಗ್ತಾನೆ ಅವಾಗ ಶಾಸ್ತ್ರದೃಷ್ಟಿಯಲ್ಲಿ ಆಗ್ತಾನೆ ಅಂದ್ರೆ ಶಾಸ್ತ್ರ ತಿಳಿಸ್ಕೊಟ್ಟದ್ರಲ್ಲಿ ರಾಗ ಬರುತ್ತೆ ಶಾಸ್ತ್ರ ಬೇಡ ಅನ್ನೋದನ್ನ ಬಿಟ್ಬಿಡ್ತಾರೆ ಸುಳ್ಳು ಹೇಳ್ಬೇಡ ಅಂದ್ರೆ ಏನ್ ಮಾಡಿದ್ರು ಹೇಳ್ಕೋಗಲ್ಲ ಹಿಂಸೆ ಮಾಡ್ಬೇಡ ಅಂದ್ರೆ ಮಾಡಲ್ಲ
ಯಾವ ಕಾರಣಕ್ಕೂ ಶಾಸ್ತ್ರ ನಿಷಿದ್ಧವಾದ ಅಪ್ರೇಯಪಾನ ಅಗಮಗಮ್ಯ ಗಮನ ಅಭಕ್ಷ್ಯ ಭಕ್ಷಣ ಇದೆಲ್ಲ ಬಿಟ್ಬಿಡ್ತಾನೆ. ಆಮೇಲೆ ಯಾವ ಕರ್ತವ್ಯವೋ ನಿಯಮವೋ ಅದನ್ನೇ ಅನುಸರಣೆ ಮಾಡ್ತಾನೆ. ಕೈಲಾದಷ್ಟು ಮಟ್ಟಿಗೆ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಅದೇನಾಯ್ತು ಗೊತ್ತಾ, 3 ತಿಂಗಳು 6 ತಿಂಗಳು ಜಾಸ್ತಿ ಮಾಡ್ದಂಟ್ಬಿಡಿ, ಆಮೇಲೆ ಅದಿಗೊಂದು ಹಿಡ್ಕೊಂಡ್ಬಿಡುತ್ತೆ. ಆಮೇಲೆ ಸಹಜ ಆಗ್ಬಿಡುತ್ತೆ ಅದು. ಮುಂಚೆ ಬಹಳ ಕಷ್ಟ. ನಮ್ಮ ಇದಂಗೆ ನೀವು ಅಂಗಿ ಹಾಕೋದೇ ಇರ್ತೀರಾ ಅಂತಿದ್ರು. ನಾವು ಅಂಗಿ ಹಾಕೋದು ಯಾಕೆ ಅಂಗಿ ಹಾಕೋಬೇಕು ಅಂತಿದ್ವಿ ನಾವು. ಅಂಗಿ ಯಾಕೆ ಅದೇ ಅವಾಗ ಅವ್ರಿಗೆ ಅಂಗಿ ಹಾಕೋದೇ ಇರೋದೇ ಒಂದು ಆಶ್ಚರ್ಯ. ಅಂಗಿ ಹಾಕೋದು ಇದು ಮಾಡೋದು ಇದಕ್ಕಾಗಲ್ಲ ಅಂತ. ಅಂಗಿ ಅವಶ್ಯಕತೆ ಬರಲ್ಲಪ್ಪ ನಮ್ಗೆ. ಯಾಕೆ ಅಂಗಿ ಅಭ್ಯಾಸ ಆಗ್ಬಿಟ್ರೆ ಅಂಗಿ ಹಾಕೋದು ಅನ್ಸೋದೇ ಇಲ್ಲ. ಅದು ಯಾವುದನ್ನು ನಾವು ಹೊಂದ್ಕೋತೀವೋ ಅದಕ್ಕೆ ಮೈ ಹೊಂದ್ಕೊಳ್ಳುತ್ತೆ. ಹಾಗೆ ಒಂದು ಸಂಧ್ಯಾದಿ ಕರ್ಮ ಆಗಲಿ ಬೇಜಾರಾಗಲ್ಲ. ಕೇಳಿದ್ರೆ ದಿನ ಇಷ್ಟಪಟ್ಟು ಮಾಡ್ತಿದ್ರೆ ಯಾಕೆ ಬೇಜಾರಾಗುತ್ತೆ? ಎಲ್ಲಿ ಇಷ್ಟ ಇಲ್ವೋ ಅಲ್ಲಿ ಬೇಜಾರಾಗುತ್ತೆ. ಇಷ್ಟ ಇದ್ರೆ ಬೇಜಾರಾಗಲ್ಲ. ಇಷ್ಟಪಟ್ಬಿಟ್ಟು ಸಂಧ್ಯಾನ ಮಾಡೋದನ್ನು ವೇದಾಧ್ಯಯನ ಮಾಡೋದನ್ನು ಅದು ಬೇಜಾರು ಪ್ರಶ್ನೆ ಬರಲ್ಲ. ಒತ್ತಾಯಕ್ಕೆ ಒಬ್ಬರ ಫೋರ್ಸ್ ಇಂದ ಮಾಡೋದು ಬೇಜಾರಾಗುತ್ತೆ. ಅವಾಗ ಶಾಸ್ತ್ರ ದೃಷ್ಟಿಯವನೇ ಆಗುತ್ತಾನೆ ಹೊರತು ಮನುಷ್ಯ ಪ್ರಕೃತಿ ವಶನಾಗೋದಿಲ್ಲ. ಅಂದ್ರೆ ಈ ತನ್ನ ಪ್ರಕೃತಿ ವಶ ಆಗಲ್ಲ, ಪ್ರಾಪಂಚಿಕ ಇದಕ್ಕೂ ವಶನಾಗೋಲ್ಲ ಅಂತ ಎರಡೂ ಆಗ್ಬೋದು. ಪ್ರಕೃತಿ ವಶನಾಗೋಲ್ಲ ಅನ್ನಕ್ಕೆ ತನಗೊಂದು ಪ್ರಕೃತಿ ಇದೆಯಲ್ಲ, ಹೊಟ್ಟಾಗೊಂದು, ಅದಕ್ಕೂ ವಶನಾಗೋದಿಲ್ಲ, ವಿಷಯಕ್ಕೂ ವಶನಾಗೋದಿಲ್ಲ. ತಸ್ಮಾತ್ ತಯೋಃ ರಾಗದ್ವೇಷೋ ವಶನ್ನಾಗಚ್ಚೇತ್. ಇದು ಉಪದೇಶ. ಅದನ್ನ ಏನಪ್ಪ ಮಾಡ್ಬೇಕು ಅಂದ್ರೆ, ಮೊಟ್ಟ ಮೊದಲು ರಾಗದ್ವೇಷಗಳಿಗೆ ವಶನಾಗಬಾರ್ದು. ರಾಗದ್ವೇಷಕ್ಕೆ ಆಗದೇನೆ ಸ್ವಾಭಾವಿಕವಾದಂತಹ ವ್ಯಾಪಾರ ಪ್ರವೃತ್ತಿ ಇಟ್ಕೋಬೇಕು. ಸಹಜವಾಗಿ ನೋಡೋದು, ಸಹಜವಾಗಿ ಕೇಳೋದು, ಸಹಜವಾಗಿ ಮಾತಾಡೋದು, ಎಲ್ಲೂ ಒಂದು ಹಿಪೋಕ್ರಸಿ ಇರ್ಬಾರ್ದು. ಒಂದು ವಿಶೇಷವಾದಂತಹ ಇಲ್ದಿರೋ ವಿನಯ ತೋರಿಸ್ಕೊಳ್ಳೋದು, ಇಲ್ದಿರತಕ್ಕಂಥ ಸಭ್ಯತೆ ತೋರಿಸ್ಕೊಳ್ಳೋದು, ಕೃತ್ರಿಮವಾದಂತಹ ನಡ್ಸ್ಕೊಂಡ್ಬಿಡ್ಬೇಕು. ಹೇಗೆ ನಮ್ಗೆ ಭಗವಂತ ಇಟ್ಟರು ಆ ರೀತಿ ಹಾಗೆ ಮಾತಾಡೋದು, ಹಾಗೆ ನಡ್ಕೊಳ್ಳೋದು, ಹಾಗೆ ಇರ್ತಾವ. ಸಹಜವಾದ ಮಾತು, ಸಹಜವಾದ ನಡವಳಿಕೆ, ಸಹಜವಾದ ಸ್ವಭಾವ ವ್ಯವಹಾರ ಅಂದ್ರೆ ಎಲ್ಲರಿಗೂ ಅದು ಹಿತವಾಗುತ್ತೆ. ಕೃತ್ರಿಮವಾದದ್ದು ಒಂದ್ಸಲ ನಗ್ತಾರೆ ಹೊರತು ಆಮೇಲೆ ಬೇಜಾರು ಬಿಡುತ್ತೆ, ಅಸಹ್ಯ ಬಿಡುತ್ತೆ. ಕೃತ್ರಿಮ ಯಾರಿಗೂ ಇಷ್ಟ ಆಗಲ್ಲ. ರಾಗದ್ವೇಷ ವಶಕ್ಕೆ ಸಿಕ್ಕಾಕೋಬಾರದು. ಯತಃ ತೌಹಿ ಅಸ್ಯ ಪುರುಷಸ್ಯ ಪರಿಪಂಚಿನೌ ಶ್ರೇಯೋ ಮಾರ್ಗಸ್ಯ ವಿಘ್ನಕರ್ತಾರೌ ತಸ್ಕರಾಮಿವ ಪಥಿ ಇತ್ಯರ್ಥಃ. ಮಾರ್ಗದಲ್ಲಿ ಕಳ್ಳರು ಯಾವ ರೀತಿ ಅಡ್ಡಿ ಮಾಡೋರೋ ಅದೇ ರೀತಿ ಶ್ರೇಯೋ ಮಾರ್ಗಕ್ಕೆ ಈ ರಾಗದ್ವೇಷಗಳು ಅಡ್ಡಿ ಮಾಡುವಂಥವರು, ದರೋಡೆಕಾರರು, ತಡೆಗಟ್ಟುವರು ಶ್ರೇಯ ಮಾರ್ಗಕ್ಕೆ ಹೋಗಿ ತಪ್ಪಿಸ್ತಾರೆ. ಬೇಕು ಅಂತ ಅದು ಮಾತಾಡ್ಕೊಂಡ್ರೆ ಇವತ್ತು ಮುಗಿಯಲ್ಲ. ಆ ಪೂಜೆ ಇದನ್ನ ಯಾಕೆ ಇವತ್ತು ಒಳ್ಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚಾ, ಸಂಜಾನೆ ಮಾಡ್ತಾ ಕೂತ್ಕೊಳ್ತೀನಿ, ಪೂಜೆ ಅಷ್ಟೊಂದು ಮ್ಯಾಚ್ ಮುಗಿದೋಗುತ್ತೆ ಅಷ್ಟೇ. ಮ್ಯಾಚ್ ಮುಗಿದೋಗುತ್ತೆ, ನಿಮ್ಗೆ ಏನಿಲ್ಲ ಅಂತ ಆ ರೀತಿ ಭಾವನೆಗಳು. ಹೌದಲ್ವೇ, ಅದು ಬೇಗ ಅದು 5 ದಿನ ಪುರುಷಲ್ಲ ಷೋಡಶೋಪಚಾರ ಸಹಸ್ರ ಮಾಡ್ಬಿಟ್ಟು ನಾಮಾವಳಿದೆ ಕೇಶವ ನಾಮಾವಳಿ ಷೋಡಶೋಪಚಾರ ಮಾಡಿ ಬಂಗಾರ ಮಾಡ್ಬಿಟ್ಟು ಅಕ್ಷರ ಕೂತ್ಕೊಂಡ್ಬಿಡ್ತಾನೆ. ಪೂಜೆ ಮಾಡದೇ ಅಂತ ಆಗ್ಬೇಕು, ಇದು ಆಗ್ಬೇಕು. ಅದು ಹೆಂಗೆ ಆ ಬುದ್ಧಿವಂತಿಕೆ ಹೇಗೆ ಮಾಡ್ಕೊಳ್ತ ತತ್ಕಾಲಕ್ಕೆ ಅಂದ್ರೆ, ತಾನು ಮಾಡ್ತಾ ಇರುವಂತಹ ಅನುಷ್ಠಾನದಲ್ಲಿ ಯಾವ್ಯಾವ್ದು ಸ್ಕಿಪ್ ಮಾಡ್ಬೋದು, ಎಲ್ಲೆಲ್ಲ ಮೊಟಕ್ ಮಾಡ್ಬೋದು, ಏನೇ ಮಾಡ್ಬೋದು, ಎಲ್ಲವೂ. ಯಾಕೆಂದ್ರೆ ಇಲ್ಲಿ ಸೆಳೆತ ಜೋರಾಗಿದೆ, ವಿಷಯ ಸೆಳೆತ ಜೋರಾಗಿದ್ದಾಗ ಭಗವಂತನ ಪ್ರೇಮ ಇದ್ರೆ ಅದಿನ್ನೂ ಹೆಚ್ಚು ಮಾಡ್ತಾನೆ. ಅವಾಗ ನೀವು ಕೃಷ್ಣಾಷ್ಟೋತ್ರ ಹೇಳ್ತೀನಿ, ಶಿವಾಷ್ಟೋತ್ರ ಹೇಳ್ತೀನಿ, ರಾಮಾಷ್ಟೋತ್ರ ಹೇಳ್ತೀನಿ, ಇನ್ನೆರಡು ಅಷ್ಟೋತ್ರ ಹೇಳ್ತೀನಿ ಅಂತ ಅನ್ಸುತ್ತೆ. ಆ ಭಗವಂತನ ಪ್ರೇಮ ಹೆಚ್ಚಾದಂಗೆ ಇನ್ನೆರಡು ಅಷ್ಟೋತ್ರ ಸೇರಿಸ್ಕೊಳ್ತಾನೆ. ಇನ್ನೊಂದೆಷ್ಟು ಅಭಿಷೇಕಕ್ಕೆ ಇನ್ ಕೆಲವು ಮಂತ್ರ ಘರ್ಮಾನುವಾಕನೂ ಹೇಳ್ತೀನಿ, ಬೇರೆ ದಶೋತ್ ಮಂತ್ರನೂ ಹೇಳ್ತೀನಿ, ಇದನ್ನು ಹೇಳ್ತೀನಿ ಅಂತಾನೆ. ಬೇಜಾರಾಯ್ತಾ, ನಮ ಸೋಮ ಆಯ್ತು ಸಾಕು, ಒಂದ್ ನಮ ಸೋಮ ಮಾತು ಮಾಡ್ಬಿಡುತ್ತ. ನಮ ಸೋಮ ಆಯ್ತು ಹೇಳೋದು ಅದು ಹೇಗೆ ಒರ್ಸೋದು ಇಲ್ಲ, ಅದು ಈಗ ಬಗ್ಸ್ಬಿಟ್ಟು ನೀರು ಹಾಕ್ಬಿಟ್ಟು ಹಂಗೆ ಮೇಲೆ ಇಟ್ಬಿಟ್ಟು ಅದು ಗದ್ದ ಹಚ್ಚಿ ಹೋಗಿ ಮಂಗಾಟ ಮಾಡ್ಬೋದು. ಅದು ಕಾಟಾಚಾರ ಎಷ್ಟು ಬೇಗ ಇದಾಗತ್ತೆ ಅಂದ್ರೆ, ಯಾವತ್ತು ಮುಗಿದೋಯ್ತಲ್ಲಪ್ಪ ಅಂತ ಆಗ್ಬೇಕೆ ಹೊರತು ಮುಗಿಸ್ಬೇಕು ಅಂತ ಆಗ್ಬಾರ್ದು. ಮುಗಿಸ್ಬೇಕು ಅಂತ ಪೂಜೆ ಮಾಡಿದ್ರೆ ಅದು ಪ್ರೇಮ ಇಲ್ಲ ಅಂತ ಅರ್ಥ. ಮುಗಿದೋಯ್ತಲ್ಲಪ್ಪ ಅಂತ ಪೂಜೆ ಮಾಡಿದ್ರೆ ನಿಜವಾಗಿ ಮುಗಿದೇ ಹೋಗ್ಬಿಡ್ತಲ್ಲ ಪೂಜೆ, ಇನ್ನೂ ಸ್ವಲ್ಪ ಹೊತ್ತು ಮಾಡ್ಬೋದಾಗಿತ್ತು ಅಂತ ಅನ್ಸಿದ್ರೆ ಪರವಾಗಿಲ್ಲ, ಒಳ್ಳೆ ಸಂಸ್ಕಾರ ಇದೆ, ಭಗವಂತನ ಪ್ರೇಮ ಇದೆ ಅಂತ ಅರ್ಥ. ಯಾವಾಗ್ಲೂ ಇನ್ನೂ ಮಾಡ್ಬೇಕು ಅಂತ ಇರ್ಬೇಕೆ ಹೊರತು ಸಜ್ಜ ಮುಗೀತಲ್ಲ ಪೂಜೆ, ಅಯ್ಯೋ ಕೈಕಾಲ ಕಟ್ಕೊಂಡು ಹೋಗಿತ್ತು ಕೂತು, ಇನ್ನು 5 ನಿಮಿಷ 10 ನಿಮಿಷ ಕೂತಿರಲ್ಲ, ಕೈಕಾಲ ಕಟ್ಕೊಂಡು ಹೋಗ್ತಿರ್ತಾವೆ ಅವನಿಗೆ. ಆದ್ರೆ 3-4 ಗಂಟೆ ಕೂತಿರ್ತಾರೆ, ಆ ಟಿವಿ ನೋಡ್ಬೇಕಾದ್ರೆ ಏನು ಅನ್ಸಲ್ಲ ಅವಾಗ.
ಈಗ ಶ್ರೇಯೋ ಮಾರ್ಗಕ್ಕೆ ವಿಘ್ನವನ್ನು ಉಂಟು ಮಾಡುವಂಥವುಗಳು ಈ ರಾಗದ್ವೇಷ ಅನ್ನುವಂಥ ಮಹಾ ದೊಡ್ಡ ದರೋಡೆಗಾರರು ಅವರು. ಸಾಮಾನ್ಯ ದರೋಡೆಗಾರರಲ್ಲ, ಇಡೀ ನಮ್ಮ ಜೀವದ ಪರಮ ಪುರುಷಾರ್ಥವನ್ನೇ ತಪ್ಪಿಸ್ಬಿಡೋರು. ಇಲ್ಲ ಅಂತ ಮಾಡ್ಬಿಟ್ಟು ನಮ್ಮ ಬದುಕನ್ನೇ ಹಾಳು ಮಾಡ್ಬಿಡ್ತಾರೆ. ಎಲ್ಲಿಗೋ ಕರ್ಕೊಂಡೋಗಿ ಜನ್ಮಾಂತರ ಇನ್ನೆಲ್ಲೋ ಹೋಗ್ಬೇಕು, ಉತ್ತಮ ಜನ್ಮ ಇಲ್ಲ ಅಧೋ ಜನ್ಮ ಆ ರೀತಿ ಹೋಗ್ಬಿಡ್ತಾರೆ. ಬಹಳ ಅಪಾಯ. ಯಾವ ಕಾರಣಕ್ಕೂ ರಾಗದ್ವೇಷಕ್ಕೆ ಸಿಕ್ಕಾಕೋಬೇಡಿ ಅಂತ ಇದ್ದಾರೆ. ಈಗ ತತ್ರ ರಾಗದ್ವೇಷ ಪ್ರಯುಕ್ತೋ ಮನ್ಯತೆ ಶಾಸ್ತ್ರಾರ್ಥಮಪಿ ಅನ್ಯಥಾ ಪರಧರ್ಮೋಪಿ ಧರ್ಮತ್ವಾದ್ ಅನುಷ್ಠೇಯ ಏವೇತಿ. ತುಂಬಾ ಜನ ಇದನ್ನು ಯೋಚನೆ ಮಾಡ್ತಿದ್ದಾರೆ. ರಾಗದ್ವೇಷಕ್ಕೆ ಸಿಕ್ಕಾಕೊಂಡ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಶಾಸ್ತ್ರಾರ್ಥವನ್ನು ಕೂಡ ಟ್ವಿಸ್ಟ್ ಮಾಡ್ಬಿಡ್ತಾನೆ. ನಿಮ್ಗೆ ನಮ್ಮ ಅನಂತ ಬಂದಿದ್ದ, ಗರ್ಭಿಣಿ ಪ್ರತಿ ಅದನ್ನ ಮಾಡಿಸ್ಬಾರ್ದು, ಬ್ರಾಹ್ಮಣ ಕೂರ್ಬಾರ್ದು, ಅಪರ ಮಾಡಿಸ್ಬಾರ್ದು, ನಮ್ ಜೀವನ ಹೆಂಗ್ ನೋಡಿದ್ರು, ಇದಕ್ಕೆ ನಾವು ಇದು ಮಾಡ್ಕೋಬೇಕಪ್ಪ, ಇದೆಲ್ಲ ಮಾಡ್ಬಾರ್ದು ನಮ್ಗಾಗಲ್ಲ, ನಾವು ಮಾಡಿಸ್ತಾನೆ, ನಮ್ ವೃತ್ತಿ ಅದು, ನಮ್ ಬದುಕದು. ನಾವು ಆ ವಾಕ್ಯಕ್ಕೆಲ್ಲ ಮೊಟಕು ಮಾಡಿ ಬೇರೆ ಅರ್ಥ ಮಾಡಿ ಇನ್ಯಾರಿಗೊಂದು ಅರ್ಥ ಮಾಡಿ ಅನ್ಸತ್ತೆ. ಅದು ನಮ್ಗೆ ಅಡ್ಡಿ ಮಾಡುತ್ತೆ ಅಂದ್ರೆ ಶಾಸ್ತ್ರವಾಕ್ಯ, ಅದನ್ನ ಟ್ವಿಸ್ಟ್ ಮಾಡೋಣ ಅನ್ಸುತ್ತೆ ಎಲ್ಲಾದ್ರೂ. ಈಗ ಒಬ್ಬ ಧ್ರುವಕುಮಾರ್ ಹೇಳಿದ್ದ, ಅವರ ತಂಗಿ ಮಗುವಿಗೆ ಜ್ಞಾತಿ ಹೋಗ್ಬಿಟ್ಟಿದ್ದಾರೆ. ಆ ಮಗುಗೆ ಅಂತ ಆಶುಚ, ಮಗುಗೆ ಇಲ್ಲ ಆಶುಚ, ಮಗುವಿಂದ 4 ವರ್ಷ ಆಗಿತ್ತು, ಪುನಃ 5 ವರ್ಷ ಇದಾದ್ರು. ಅವನಿಗಂತ ಆಶುಚ ಇಲ್ಲ ಮಾಡ್ಬೇಕು ಹಾಗೆ ಇದೆ ಅಂತ. ಇನ್ನು ತ್ರಿಪುರುಷಲ್ಲೇ ಇದ್ದಾರೆ, ಹಂಗ್ ಮಾಡಕ್ ಬರಲ್ಲ ಧ್ರುವ, ಅದೆಲ್ಲ ನಮ್ ಕೈಲಿಲ್ಲ. ಅಯ್ಯೋ ಆ ಮಗುನ ಆಟ ಆಡ್ಸ್ಬೇಕು, ಎತ್ಕೊಂಡು ಮಾಡ್ಬೇಕು ಅಂತ ನಮ್ಗೆ ಆಸೆ, ಅದು ಮುಟ್ಟೋ ಹಾಗಿಲ್ಲ ಅಂದ್ ಮುಟ್ಬಾರ್ದಪ್ಪ, ಏನ್ ಮಾಡಕ್ಕಾಗತ್ತೆ? 10 ದಿವಸ ಮುಗ್ದಿದ್ದು ಏನಾಗತ್ತೆ ಬಾರೆ? ಹಾಗಾಗಲ್ಲ, ಇದು ಆಗಲ್ಲ, ನಾವು ಮಾಡ್ಬೇಕು, ಬುದ್ಧಿ ಮಾಡ್ಬೇಕು. ಅಲ್ಲಿ ಇದನ್ನೇ ಮೊಟಕು ಮಾಡೋದು, ಅನುಷ್ಠಾನವನ್ನೇ ಮೊಟಕು ಮಾಡೋದು, ಆಚರಣೆ ಮೊಟಕು ಮಾಡೋದು. ಈಗ ಇಲ್ಲೆಲ್ಲ ಸುಳ್ಳು ಹೇಳಿದ ಪರವಾಗಿಲ್ಲ, ಇವಾಗ ಎಲ್ಲ ಮಗುನ್ ಕರ್ಕೊಂಡು ಹೋಗ್ತೀವಪ್ಪ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಡಿ ಬೈತಾರೆ. ಅವಾಗ ಇಲ್ಲ ಪಾರ್ಕಿಗೆ ಕರ್ಕೊಂಡು ಹೋಯ್ತು ಸುಳ್ಳು ಹೇಳ್ಬಿಡೋದು. ಇನ್ನೆಲ್ಲೋ ತಿನ್ಸೋಕೆ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ, ಅದು ತಿನ್ಸ್ಬಾರ್ದು ಅಂತಂದ್ರೆ ಇಲ್ಲ ಸುಮ್ಮನೆ ಪಾರ್ಕಿಗೆ ಆಟ ಆಡಕ್ಕೆ ಕರ್ಕೊಂಡು ಹೋಗಿ ಸುಳ್ಳು ಹೇಳ್ಬಿಟ್ಟು ತಿನ್ಸ್ಬಿಡೋರು. ಇದೆಲ್ಲ ವಂಚನೆ ಹೇಳೋದು. ತುಂಬಾ ಕಷ್ಟ ಇದು. ಮನುಷ್ಯನಿಗೆ ಪ್ರಾಮಾಣಿಕವಾಗಿ ಇರೋದು ಇದೆಯಲ್ಲ, ಅಷ್ಟು ಸುಲಭ ಅಲ್ಲ ಪ್ರಾಮಾಣಿಕ ಮನುಷ್ಯ ಇರೋದು. ಪ್ರಾಮಾಣಿಕತೆ ಅನ್ನೋದು ಪ್ರತಿಯೊಂದು ವ್ಯವಹಾರದಲ್ಲೂ ಇರೋದು. ರಾಗದ್ವೇಷದಿಂದ ಕೂಡಿಕೊಂಡ ಮನುಷ್ಯ ಶಾಸ್ತ್ರಾರ್ಥವನ್ನು ಕೂಡ ಅದನ್ನ ಸಂಕೋಚ ಮಾಡೋದು, ಅದಕ್ಕೆ ಬೇರೆ ಅರ್ಥ ಮಾಡೋದು, ಅದಕ್ಕೆ ಇನ್ನೇನೋ ಇಲ್ಲಿಗೆ ಅಪ್ಲೈ ಆಗಲ್ಲ ಅಂತ ಹೇಳೋದು, ಇನ್ನೇನೋ ಮಾಡೋದು ಈಗ ಮಾಡ್ತೇನೆ. ಪರಧರ್ಮವನ್ನು ಕೂಡ ಇವು ಎಲ್ಲವೂ ಧರ್ಮವೇ ತಾನೆ, ಯಾವ ಧರ್ಮ ಆದ್ರೆ ಏನೋ ಅವ್ರದ್ದು ಧರ್ಮ, ಆ ಧರ್ಮವೇ ಮಾಡೋಣ ಅಂತೇಳಿ ಅದನ್ನು ಧರ್ಮ ಅಂದ್ಕೊಂಡು ಅದನ್ನೇ ಅನುಸರಣೆ ಮಾಡಿ ಹೋಗ್ತೇನೆ. ಕ್ರಿಶ್ಚಿಯನ್ ಧರ್ಮ ಆದೇನು, ಮುಸ್ಲಿಂ ಧರ್ಮ ಆದೇನು, ಎಲ್ಲ ಧರ್ಮವೇ ತಾನೆ, ಅದನ್ನೇ ಮಾಡೋಣ ಅಂತಂದ್ರೆ ಶ್ರೇಯಾನ್ ಸ್ವಧರ್ಮ ಮುಂದೆ ಅದೇ ಇರೋದು. ತನ್ನ ಧರ್ಮ ತನ್ನ ಶ್ರೇಯಸ್ಸೇ ಹೊರತು ಪರಧರ್ಮ ಕೈ ಹಾಕ್ಬಾರ್ದಪ್ಪ. ಪರಧರ್ಮ ನರಕ ತಂದು ಕೊಡುತ್ತೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಶ್ರೇಯಾನ್ ಸ್ವಧರ್ಮಃ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮಃ ಭಯಾವಹಃ. ಯಾವ ಕ್ರಿಯಾಪದ ಶಬ್ದದಲ್ಲೇ ಅನುಷ್ಠಿತ ಕ್ರಿಯಾಪದ ಇರುತ್ತಾ? ಪಂಚಮಿ ಅಲ್ವ ಕ್ರಿಯಾಪದ ವಿಭಕ್ತಿ ಇರುತ್ತಾ? ಅನುಷ್ಠಿತ ಯಾವ ವಿಭಕ್ತಿ? ಕ್ರಿಯಾಪದ ಕ್ರಿಯಾಪದ ಇಲ್ಲ ಕಣೋ. ಸರಿ ಸಂಖ್ಯೆ ಆಗ್ಬಿಡುತ್ತೆ. 3 3 6 ಆಗುತ್ತೆ, 5 5 10 ಆಗುತ್ತೆ, 7 7 14 ಆಗುತ್ತೆ. 2 ಬೆಸ ಸಂಖ್ಯೆ ಸೇರ್ಕೊಂಡು ಸರಿ ಸಂಖ್ಯೆ ಆಗುತ್ತೆ. 9 ಅದು ಏನಾಗುತ್ತೆ, 2 4 8ಕ್ಕೆ ಸರಿ ಸಂಖ್ಯೆ ಮುಗಿದು, ಇನ್ನು ಕೊಯ್ಲು ಸರಿ ಸಂಖ್ಯೆ ಉಳಿಯುತ್ತೆ ಹೊರತು ಬೆಸ ಸಂಖ್ಯೆ ಉಳಿಯಲ್ಲ. ತಿಪ್ಪಲ್ಲ ಹೊರಟು ಕಟ್ಟೋದಲ್ಲ. ಮಾಡ್ತಾ ಇದ್ರು ಏನ್ ಮಾಡೋದು ಆಗ್ತಿಲ್ಲ, ಆಗಲ್ಲ ಅದು ಆಗದೆ ಇರೋ ಲೆಕ್ಕ ಅದು. ಒಂದು ಉಳಿದೇ ಉಳಿಯುತ್ತೆ. ಯಾವ್ದಕ್ಕೆ ಸಂಖ್ಯೆ ಆಗುತ್ತೆ. 9 4 36 9 4 36
3 5 3 5 3 5 ತರ 4 ಪೇರ್ ಮಾಡ್ಬಿಡ್ಬೋದು. ಕೊನೆಯಲ್ಲಿ ಒಂದಕ್ಕೆ 9ನೇ ಕಂಬಕ್ಕೆ ಮಾತ್ರ ಸಮಸಂಖ್ಯೆ ಉಳಿದೋಗುತ್ತೆ. ಆಗಲ್ಲ. ಅದೇ ಹೇಳ 2 ಬೆಸ ಸೇರಿದ್ರೆ ಸರಿ ಆಗುತ್ತೆ. 8ಕ್ಕೆ 2 ಬೆಸ ಆಗ್ಬಿಡುತ್ತಲ್ಲ, ಮುಗಿದೋಗ್ಬಿಡುತ್ತಲ್ಲ. ಹಾಗಾಗಿ 9 ಸರಿ ಸಂಖ್ಯೆ ಉಳಿಯೋದು ಸರಿ ಉಳಿಯುತ್ತೆ. ಏನ್ ಮಾಡಿದ್ರು ಆಗಲ್ಲ. ಆ ರೀತಿ ಸ್ವಧರ್ಮ ಶ್ರೇಯಾನ್ ವಿಗುಣೋಪಿ. ವಿಗುಣ ಅಂದ್ರೆ ಅನುಷ್ಠಾನ ನಡವಳಿಕೆ, ಏನಾದ್ರು ಒಂದು ದೈಹಿಕ ಸಮಸ್ಯೆಯಿಂದಲೋ ದೇಶಕಾಲ ಸಮಸ್ಯೆಯಿಂದಲೋ ಕಮ್ಮಿ ಅನುಷ್ಠಾನ ಮಾಡುದು ನಿಂಗೆ ಬೆಟರ್. ಇನ್ನೊಬ್ಬರು ಚೆನ್ನಾಗಿ ಮಾಡ್ತೀನಿ ಅನ್ನೋದಕ್ಕಿಂತ ನಿಂದನ್ನು ಕಮ್ಮಿ ಮಾಡುದು ಬರಲ್ಲ, ಅದು ನಿಂಗೆ ಉತ್ತಮ. ಇನ್ನೊಬ್ಬರು ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಶೂದ್ರ ಧರ್ಮ, ಬೇರೆ ಧರ್ಮ, ಅವರು ಬ್ರಾಹ್ಮಣ ಧರ್ಮ ಮಾಡ್ಬೋದು, ಇವರು ಶೂದ್ರ ಮಾಡ್ಬೋದು. ಒಬ್ಬರ ಧರ್ಮಕ್ಕೆ ಇನ್ನೊಬ್ರು ಕೈ ಹಾಕ್ಬಾರ್ದು. ಅವರವ್ರ ಧರ್ಮ ಅವರವರಿಗೆ. ಅದನ್ನ ಚೆನ್ನಾಗಿ ಮಾಡಿದ್ರೆ ಉತ್ತಮ ಲೋಕ. ಎಷ್ಟು ಕಮ್ಮಿ ಮಾಡಿದ್ರು ಪರವಾಗಿಲ್ಲ, ಅದನ್ನ ಕಾಪಾಡಿಯೇ ಕಾಪಾಡುತ್ತೆ. ವಿಗುಣೋಪಿಯಿಂದ ಭಗವಂತ. ವಿಗುಣ ಅಂದ್ರೆ ಗುಣದಿಂದ ಕಮ್ಮಿ ಆದದ್ದಾದ್ರೂ ಅಂದ್ರೆ ಅನುಷ್ಠಾನದಲ್ಲಾಗ್ಲಿ, ಕಾಲದಲ್ಲಾಗ್ಲಿ, ದೇಶದಲ್ಲಾಗ್ಲಿ ಕೊರತೆ ಇದ್ರು ಕೂಡ ಅದು ಚೆನ್ನಾಗಿ ಅನುಷ್ಠಾನ ಮಾಡಿದಾಗ ಪರಧರ್ಮಕ್ಕಿಂತ ನಿನ್ನ ಧರ್ಮ ನಿಮ್ಗೆ ಶ್ರೇಯಸ್ಕರ ಅಂತ ಹೇಳಿದ್ರು. ರೈಲಲ್ಲಿ ಹೋಗ್ತಿರ್ಬೇಕಾದ್ರೆ ಇದಾಗ್ತದೆ, ಒಂದು ಸಂಜಾವನೆ ಬಿಟ್ಬೇಡ, ಆಗಲ್ಲ ಹಾಗೆ. ಸಂಜಾವನೆ ಬಿಡೋದು ಪರಧರ್ಮ. ಅಕಸ್ಮಾತ್ ಅಲ್ಲಿ ಮೇಲೆ ಇದರಲ್ಲಿ ಅಲ್ಲೇ ಒಂದು ತಟ್ಟೆ ಕೂತ್ಕೊಂಡು ಸಂಜಾವನೆ ಮಾಡೋದು ಇದೆಯಲ್ಲ, ವಿಗುಣ. ಅದು ಮನೇಲಿ ಮಾಡೋಷ್ಟು ಬಂದಿದೆ. ಆದ್ರೂ ಕೂಡ ಕೂಡುಗಣ್ಣು ಮೆಲಗಣ್ಣು ವಾಸಿ ಅಂತ ಹೇಳಿ ಬಿಡೋದಕ್ಕೆ ಮಾಡೋದು ವಾಸಿ. ಅಲ್ಲೇ ಕೂತ್ಕೊಂಡು ಹೇಗೋ ಮಾಡು, ಒಟ್ಟು ಮಾಡೋ ಕಡೆ ಒತ್ಕೊಡು. ಮಾಡ್ತಿದ್ವಿ. ಅದೇ ಗಂಟೆ ಮಾಡ್ತಿದ್ವಿ ಮೇಲೆ ಕೂತ್ಕೊಂಡು. ದಿಕ್ಕು ಗೊತ್ತಾಗ್ತಿರ್ಲಿಲ್ಲ, ಯಾಕೆ ರೈಲ್ ತಿರುಗ್ತಾ ಇರುತ್ತಲ್ಲ, ಹಂಗ ಯಾರೋ ತಿರ್ಕೊಳ್ಳಿ. ಒಟ್ಟು ಮೇಲೆ ಕೂತ್ಕೊಂಡು ಗಂಟೆ ಕೂತ್ಕೊಂಡು ಮಾತಾಡ್ತಿದ್ವಿ. ರೈಲ್ ಏನು ಮಾಡಕ್ಕಾಗಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ. ತನ್ನ ಧರ್ಮದಲ್ಲಿ ಸಾಯೋದು ತನಗೆ ಶ್ರೇಯಸ್ಕರ. ಪರಧರ್ಮ ಅನ್ನೋದು ಅವತ್ತಿಗೂ ಭಯಂ ಆವಹತಿ. ಭಯಾವಹ ಕ್ರಿಯಾಪದ ಅಲ್ಲ, ಭಯಂ ಆವಹತಿ ಭಯಾವಹ. ಭಯವನ್ನು ಯಾವ ಭಯ? ಭಯ ತಿಳ್ಕೊಳ್ಳೋದು. ಯಾವ ಭಯ ತಿಳ್ಕೊಂಡು? ನರಕಪಾತ ಆಗುತ್ತೆ. ನರಕದಲ್ಲಿ ಏನಾಗುತ್ತೆ ಅಂತ ಯುದ್ಧ ಮಾಡ. ನರಕದ ಕಲ್ಪನೆ ಇಲ್ಲ ನನಗೆ. ನರಕ ಅನ್ನೋದು ಒಂದ್ ದಿನ ಕಳೆಯಕ್ಕಾಗಲ್ಲ. ಅಲ್ಲಿ ಒಂದ್ ಗಂಟೆ ಹಲ್ಲು ಹೋದ್ರೆ ತಡ್ಕೊಳಕ್ಕಾಗಲ್ಲ, ಒದ್ದಾಡ್ತೀವಿ. ಜೀವನ ಪೂರ್ತಿ ನರಕಬೇಕು ಅಂದ್ರೆ ಏನು ಹುಡುಗಾಟ ಅದು. ಒಂದ್ ಗಂಟೆ ಹಲ್ಲು, ಒಂದ್ ಗಂಟೆ ತಡ್ಕೊಳಕ್ಕಾಗಲ್ಲ. 24 ಗಂಟೆ ಕಿರಿಕಿರಿ ಕೊಡ್ತಾರೆ, ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಹೊಡಿತಿರ್ತಾರೆ. ಅಯ್ಯಪ್ಪ, ನಾವು ಭಯಂಕರ ಅದು ನರಕ ಅನ್ನೋದು. ಶ್ರೇಯಾನ್ ಪ್ರಶಸ್ಯತರ ಸ್ವಧರ್ಮ. ಸ್ವಧರ್ಮ ವಿಗುಣೋಪಿ ವಿಗತ ಗುಣೋಪಿ ಅನುಷ್ಠೀಯಮಾನಃ ಪರಧರ್ಮ ಸ್ವನುಷ್ಠಿತಾತ್ ಸಾದ್ಗುಣ್ಯೇನ ಸಂಪಾದಿತಾದಪಿ. ಬೇರೆಯವರ ಧರ್ಮವನ್ನ ಎಲ್ಲಾ ಗುಣದಿಂದಲೂ ಕೂಡ್ಕೊಂಡು ಮಾಡಿದ್ದಾದ್ರು ಸಾದ್ಗುಣ್ಯ ಅನ್ನೋ ಅದಕ್ಕೆ ಎಷ್ಟು ಗುಣ ಇದೆಯೋ ಅಷ್ಟನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು ಕೂಡ ನಿನ್ನ ಧರ್ಮವನ್ನ ನೀನು ಅನುಷ್ಠಾನ ಮಾಡುವಾಗ ಅದ್ರಲ್ಲಿ ಕೊರತೆ ಇದ್ದು ಪರವಾಗಿಲ್ಲ, ಅದನ್ನೇ ಮಾಡು. ಇದಲ್ಲೇ ಇವ್ ಹೇಳ್ತಾರಲ್ಲ, ಅಗ್ನಿಹೋತ್ರಾದಿ ಕರ್ಮ ಮಾಡ್ತಿರ್ಬೇಕಾದ್ರೆ ಅಗ್ನಿಹೋತ್ರಕ್ಕೆ ಹಾಲು ಸಿಗ್ಲಿಲ್ಲಪ್ಪ, ಏನ್ ಮಾಡ್ರು? ಆಜ್ಯದಲ್ಲಿ ಮಾಡ, ತಂಡದಲ್ಲಿ ಮಾಡ, ಬೇರೆ ತುಂಬಾ ಯಾವಾಗೂ ಗಂಜಿ ಮಾಡಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಗ್ನಿಹೋತ್ರ ಬಿಟ್ಟೇ ಬಿಡ್ತೀವಿ. ಹೋಗ್ಬೇಡ. ಏನೋ ಹಸು ಕಟ್ಕೊಳಕ್ಕಾಗಲ್ಲ, ಅಥವಾ ಇನ್ನೇನೋ ಋತ್ವಿಜರು ಇಲ್ಲ, ಬೇರೆ ಇಷ್ಟಿಗಳು ಮಾಡಕ್ ಪರವಾಗಿಲ್ಲ. ಇಷ್ಟಿ ಮಾಡಕ್ಕಾಗದ್ದು ಪರವಾಗಿಲ್ಲ, ಅಗ್ನಿಹೋತ್ರ ಮಾಡ್ತೀವಿ. ಕಾಲಾಂಕಾಲ ಯಜ್ಞೇಶನಿಗೆ ಇಷ್ಟಿಗಿದೆ ಒದಗಿಸ್ಕೊಡ್ತಾನೆ, ಒದಗಿಸ್ಕೊಡ್ತಾನೆ, ಎಲ್ಲ ಮಾಡ್ಕೊಡ್ತಾನೆ. ಈ ಶ್ರದ್ಧಾ ಭಕ್ತಿ ಇದು ಬಿಟ್ರೆ ಎಲ್ಲವನ್ನೂ ಅವನು ಒದಗಿಸ್ಕೊಡ್ತಾನೆ. ಹೇಗ್ ಮಾಡ್ಬೇಕು ಎಲ್ಲ ಮಾಡ್ಕೊಡ್ತಾನೆ. ಹಾಗಾಗಿ ತನ್ನ ಧರ್ಮ ತನಗೆ ಪ್ರಶಸ್ತವಾದದ್ದು, ಉತ್ತಮವಾದದ್ದು, ವಿಗುಣವಾಗಿದ್ದರು, ಕಮ್ಮಿ ಗುಣದಿಂದ ಕೂಡಿದ್ದಾದ್ರು ಅದು ಅದನ್ನು ಅನುಷ್ಠಾನ ಮಾಡ್ತಾ ಒಳ್ಳೆಯದು. ಪರಧರ್ಮವನ್ನ ತುಂಬಾ ಚೆನ್ನಾಗಿ ಮಾಡ್ತೀನಿ, ಅಧ್ಯಯನ ಮಾಡ್ತೀನಿ, ಪೂರ್ಣವಾಗಿ A to Z ಅವರು ಮಾಡಕ್ಕಾಗದಿಲ್ಲ ಹಂಗೆ ಮಾಡ್ತೀನಿ ಅಂದ್ರು ಏನು ಪುಣ್ಯ ಇಲ್ಲ. ಪುಣ್ಯ ಇಲ್ಲ ಅಷ್ಟೇ ಅಲ್ಲ, ಪಾಪ ಫಲ ಆಗುತ್ತೆ. ಎರಡದು ಪರಧರ್ಮ ಕೈ ಹಾಕಿದ್ದು ಅಲ್ಲಿಂದ ಆ ಧರ್ಮಾನುಷ್ಠಾನ ಮಾಡುದು ಏನ್ ಪುಣ್ಯ, ಆ ಪುಣ್ಯ ನಿಂಗೆ ಬರಲ್ಲ. ಅಷ್ಟೇ ನಿನ್ ಸ್ವಧರ್ಮ ಬಿಟ್ಟು ಅದನ್ನ ಮಾಡಿದ್ರೆ ನಿಂದಿತ ಕರ್ಮ ಮಾಡ್ದಂಗೆ ನೀನು. ಅದು ನಿಂದಿತ ಕರ್ಮವೇ ನಿನಗೆ. ಅದನ್ನ ಮಾಡಿದ್ರೆ ಪಾಪ ಬರುತ್ತೆ ನಿನಗೆ.
ನಿಮ್ಗೆ ಆಗುತ್ತೆ ಈ ಧರ್ಮಾಧರ್ಮಕ್ಕೆ ಆಪಸ್ ಹೇಳ್ತಾರೆ ಈ ಧರ್ಮಾಧರ್ಮ ಆವಗ್ಗಸ್ವ ಇತಿ. ಧರ್ಮಾಧರ್ಮಗಳು ಅನ್ನೋದು ಶಾಸ್ತ್ರದಿಂದ ಗೊತ್ತಾಗತ್ತೆ ಹೊರತು ನಮ್ ಕಣ್ಣಿಗೆ ಗೊತ್ತಾಗೋದಲ್ಲ. ಇದು ಯಾಕೆ ಧರ್ಮ ಇದು ಯಾಕೆ ಧರ್ಮ ಅಂತ ಕೇಳಿದ್ರೆ ಶಾಸ್ತ್ರ ಹೇಳಿ ಧರ್ಮ ಅನ್ಕೋಬೇಕೆ ಹೊರತು ಏನ್ ಮಾಡಿ ಧರ್ಮ ಹೇಳಕ್ಕೆ ಪ್ರತ್ಯಕ್ಷ ಪ್ರಮಾಣವಾಗುವುದೇ ಇಲ್ಲ. ಸ್ವಧರ್ಮೇ ಸ್ಥಿತಸ್ಯ ನಿಧನಂ ಮರಣಮಪಿ ಶ್ರೇಯಃ ಪರಧರ್ಮ ಸ್ಥಿತಸ್ಯ ಜೀವಿತಾತ್. ಸ್ವಧರ್ಮೇ ಸ್ಥಿತಸ್ಯ ನಿಧನಂ ಮರಣಮಪಿ ಶ್ರೇಯಃ ಪರಧರ್ಮ ಸ್ಥಿತಸ್ಯ ಜೀವಿತಾತ್. ಸ್ವಧರ್ಮೇ ಸ್ಥಿತಸ್ಯ ಸ್ವಧರ್ಮದಲ್ಲಿ ಇದ್ಕೊಂಡಿದ್ದಾನೆ, ಅಲ್ಲಿ ಇದ್ಕೊಂಡು ಬದುಕೊಳ್ತಾ ಇದ್ದಂಥವನಿಗೆ ಅದು ಅಲ್ಲೇ ಸತ್ರೆ ಅದು ಉತ್ತಮ. ಅದು ಮರಣಮಪಿ ಶ್ರೇಯ, ಅಲ್ಲೇ ಇದ್ಕೊಂಡು ಕೊರತೆ ಮಾಡ್ಕೊಂಡು ಕಮ್ಮಿ ಠಳ ಮಾಡ್ತಿದ್ದು ಪರವಾಗಿಲ್ಲ, ತನ್ನ ಧರ್ಮದಲ್ಲಿ ತನ್ನ ಕೈಯಾದ ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಳ್ತಾ ಇರೋದಿದೆಯಲ್ಲ, ಅಲ್ಲೇ ಇದ್ಕೊಂಡು ಸತ್ತು ಹೋಗೋದು ಖಂಡಿತ ಉತ್ತಮ. ಪರಧರ್ಮದಲ್ಲಿ ಇದ್ಕೊಂಡು ಚೆನ್ನಾಗಿ ಬದುಕೋದಕ್ಕಿಂತ ಆ ಪಕ್ಷಕ್ಕೆ ಸೇರ್ಕೊಂಡ್ರೆ ಚೆನ್ನಾಗಿ ಕೊಡ್ತಾರೆ ಮಾಡ್ತಾರೆ ಅಂತ ಅವರು ಒಬ್ರು ಹೇಳಿದ್ರು. ಮುಸಲ್ಮಾನ್ ಹುಡುಗಿ ಮದುವೆ ಆದ್ರೆ ಆ ಮುಸಲ್ಮಾನ ಪಕ್ಷಕ್ಕೆ ಇದಾದ್ರೆ ನಮ್ಗೆ ತುಂಬಾ ಇದು ಕೊಡ್ತಾರೆ ಹಾಗೆ ಹೀಗೆ ಅಂತ. ಏನ್ ದುಡ್ಡು ಒಂದೇನ ಸರ್ವಸ್ವ ಜೀವನದಲ್ಲೇ, ದುಡ್ಡು ಕೊಟ್ಬಿಡ್ಬೋದು ಇದಾಗ್ಬೋದು, ಏನ್ ಅಷ್ಟೇ ಹುಡುಗಿ ಬರ್ದು ಏನಾಯ್ತಾ ನೀನೇನಾಗ್ತೀಯ ಆಮೇಲೆ. ಅರ್ಥ ಇದೆ, ಹುಚ್ಚು ಅಂತಾರೆ ಯಾವತ್ತೂ ಅಷ್ಟೇ. ಒಂದು ದುಡ್ಡಿಗಾಗಿ ನಜಾತು ಕಾಮಾನ್ ಅಭಯಾನ್ನ ಲೋಭಾತ್ ಧರ್ಮಂತ್ಯಜೆ ಜೀವಿತಸ್ಯಾಪಿ ಹೇತೋಹೋ ಅಂತ ವ್ಯಾಸರು ಇದು ಮಹಾಭಾರತ ಹೇಳೋರು. ಕಾಮನೆಯಿಂದಲಾಗಲಿ ಭಯದಿಂದಲಾಗಲಿ ಅಥವಾ ಬದುಕಿನ ಕಾರಣದಿಂದಲಾಗಲಿ ಸ್ವಧರ್ಮ ಬಿಡಬೇಡಿ. ನಜಾತು ಕಾಮಾನ್ ಅಭಯಾನ್ನ ಲೋಭಾತ್ ಧರ್ಮಂತ್ಯಜೆ ಜೀವಿತಸ್ಯಾಪಿ ಹೇತೋ. ಧರ್ಮೋ ನಿತ್ಯ ಹೇತುರಸ್ಯತ್ವ ನಿತ್ಯ ಜೀವೋ ನಿತ್ಯ. ಆಮೇಲೆ ಹೇತುರಸ್ಯತ್ವ ನಿತ್ಯ, ಅದಕ್ಕೂ ಅದೇ ಧರ್ಮ ನಿತ್ಯ. ಧರ್ಮಕ್ಕೆ ಧರ್ಮದಿಂದ ಬರುವಂತಹ ಇದಿದ ಶರೀರಾದಿಗಳು ಅದು ಅನಿತ್ಯ. ಜೀವ ನಿತ್ಯ, ಜೀವನ ಬರುವಂತಹ ಸುಖ ದುಃಖ ಅದು ಅನಿತ್ಯ. ಹೀಗೆ ಸ್ವಧರ್ಮದಲ್ಲಿದ್ದಂತಹ ಅವನಿಗೆ ಮರಣವಾದರೂ ಕೂಡ ಉತ್ತಮವಾದದ್ದೇ. ಪರಧರ್ಮದಲ್ಲಿ ಇದ್ಕೊಂಡು ಬದುಕೋಕಿಲ್ಲ ಅದು ಉತ್ತಮವಾದದ್ದು. ಕಸ್ಮಾತ್ ಯಾಕೆ ಹಾಗೆ ಅಂತೀರಾ ಅಂದ್ರೆ ಪರಧರ್ಮ ಭಯಾವಹ ನರಕಾದಿ ಲಕ್ಷಣಂ ಭಯಂ ಆವಹತಿ ಯತಃ. ಪರಧರ್ಮವು ಭಯವನ್ನು ತಂದುಕೊಡುತ್ತೆ ಅಂದ್ರೆ ನರಕವೇ ಮುಂತಾದ ಭಯವನ್ನು ತಂದುಕೊಡುತ್ತೆ ಯಾವ ಕಾಲದ. ಅದರಿಂದ ಅದು ಪರಧರ್ಮ ಕೈ ಹಾಕಬಾರದು. ಪರಧರ್ಮದಿಂದ ನರಕ ಪ್ರಾಪ್ತಿ ಆಗತ್ತೆ, ಅದು ಅದೃಷ್ಟ. ಈಗ ಗೊತ್ತಾಗಲ್ಲ, ಕೆಲವು ಸಲ ಏನಾಗುತ್ತೆ ಗೊತ್ತಾ, ಅದ್ರ ಫಲ ಇಲ್ಲೇ ಶುರು ಆಗ್ಬಿಡುತ್ತೆ. ಆ ಅಧರ್ಮ ಮಾಡ್ತಾ ಇರೋನಿಗೆ ಸ್ವಲ್ಪ ಆದ್ಮೇಲೆ ರೋಗ ರುಜಿನಾದಿಗಳು, ಬೇರೆ ಬೇರೆ ಕಷ್ಟಗಳು, ವ್ಯವಹಾರದಲ್ಲಿ ಲಾಸ್ ಆಗೋದು, ಬಡತನ ಬರೋದು, ಎಲ್ಲಾದ ನಿಂದೆ ಅವಮಾನ ಆ ಶುರು ಆಗ್ಬಿಡುತ್ತೆ. ಕೆಲವು ಸಲ ಪಾಪ ತೀವ್ರವಾದ್ರೆ ಪಾಪದ ಫಲಗಳು ಇಲ್ಲೇ ಶುರು ಆಗ್ಬಿಡುತ್ತೆ. ಕೆಲವು ಸಲ ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ, ಹೇಳಕ್ಕಾಗಲ್ಲ ಯಾವಾಗ ಶುರು ಆಗುತ್ತೆ. ಗುರುಗಳೇ, ಸ್ವಧರ್ಮ ಅಂದ್ರೆ ಇಲ್ಲಿ ನಾವು ವರ್ಣ ಅಂತ ತಗೋತಾ ಇದೀವ ಅಂದ್ರೆ ವರ್ಣಾಶ್ರಮ ಧರ್ಮ. ವರ್ಣ ಮತ್ತು ಆಶ್ರಮ ಎರಡು. ನಾವು ಯಾವ ವರ್ಣದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವರ್ಣ, ಮತ್ತು ಆಶ್ರಮ ಬ್ರಹ್ಮಚಾರಿ ಗೃಹಸ್ಥ ಮಾನಪ್ರಸ್ಥ ಸನ್ಯಾಸಿ ಆಶ್ರಮ. ಗುಣ ಮೇಲೆ ತಗೊಳಲ್ವಾ? ಗುಣಗಳು ಅನ್ನೋದು ವರ್ಣಕ್ಕೆ ಬೇಕಾದ ಧರ್ಮಗಳು. ಗುಣಗಳು ಅಂದ್ರೆ ಇದು ಕ್ಯಾರೆಕ್ಟರ್. ಅದು ಗುಣಗಳು ಅನ್ನೋದು ಅದು ಕ್ವಾಲಿಟಿ ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ದಶಕಂ ಧರ್ಮ ಲಕ್ಷಂ ಅಂತ ಹೇಳಿದಾರೆ ಮನುಸ್ಮೃತಿಯಲ್ಲಿ. ಅದು ಬೇರೆ, ಅದು ಯೂನಿವರ್ಸಲ್ ಆಗಿ ಎಲ್ರಿಗೂ ಇರ್ಬೇಕಾದಂತ ಧರ್ಮ. ಅದು ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗಶ್ಚ ಅಪೈಶುನಂ ಸತ್ಯಂ ಅಕ್ರೋಧಂ ದಶಕಂ ಧರ್ಮ ಲಕ್ಷಣಂ ಇದೆ. ಅದು ಭೂಮಂಡಲದಲ್ಲಿ ಎಲ್ರಿಗೂ ಇರ್ಬೇಕು. ಅದು ಮನುಷ್ಯ ಮಾತ್ರಕ್ಕೆ ಇರ್ಬೇಕಾದಂತ ಧರ್ಮ, ಅದು ಬೇರೆ. ಇಲ್ಲಿ ವರ್ಣಾಶ್ರಮ ಧರ್ಮ ಬೇರೆ. ಗೊತ್ತಾಯ್ತು. ಅಲ್ಲ, ಒಂದೊಂದ್ಸತಿ ಅಂತಾರಲ್ವಾ, ಗುಣದ ಮೇಲೇನು ವರ್ಣ ಸಿಸ್ಟಮ್. ಐ ಮೀನ್ ನೀವ್ ಒಪ್ಪಲ್ಲ ಅನ್ಸುತ್ತೆ ಅಂದ್ರು. ಮೇಲೆ ವರ್ಣ ವ್ಯವಹಾರ 14 ಹೆಂಗ್ ಅರ್ಥ ಬರುತ್ತೆ ಹೇಳಿ ನೀವು ಗುರುಗಳೇ? ಇಲ್ದಿದ್ರೆ ಗುಣಾತೀತ ಬರೀ ಒಂದು ಆಶ್ರಮದವರೇ ಆಗ್ತಾರ ಹಂಗಿದ್ರೆ? ಇಲ್ಲ, ಎಲ್ರೂ ಆಗ್ಬೋದು. ಗುಣಾತೀತ ಆಗೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಅವ್ರವ್ರ ಧರ್ಮದಲ್ಲಿದ್ರೆ ಅವ್ರು ಗುಣಾತೀತ ಆಗ್ತಾರೆ. ಗುಣಾತೀತ ಆಗೋದು ಜ್ಞಾನಿಯಿಂದ. ಜ್ಞಾನ ಆಗೋದಕ್ಕೆ ಅವ್ರವ್ರ ಧರ್ಮದಲ್ಲಿ ಇದ್ಕೊಂಡು ತತ್ವ ವಿಚಾರ ಮಾಡ್ತಿದ್ರೆ ತತ್ವಜ್ಞಾನ ಆಗಿ ಗುಣಾತೀತ ಆಗ್ತಾರೆ. ಯಾಕಾಗಲ್ಲ? ಲೇಂಚನೂ ಆಗ್ತಾರೆ, ಮುಸಲ್ಮಾನರು ಆಗ್ತಾರೆ, ಎಲ್ರು ಆಗ್ತಾರೆ. ಆಗ ವಿಚಾರ ಮಾಡಿ ಅವ್ರ ಧರ್ಮ ಸತ್ಯ ಅಹಿಂಸಾ ಇಟ್ಕೊಂಡು, ಪರೋಪಕಾರ ಇಟ್ಕೊಂಡು, ಭಗವನ್ ನಾಮ ಸ್ಮರಣೆ ಮಾಡ್ಕೊಂಡು, ಯಾರಿಗೂ ಮೋಸ ಅನ್ಯಾಯ ವಂಚನೆ ಮಾಡದೆ, ಹಿಂಸೆ ಮಾಡದೆ ಇದ್ರೆ ಅವ್ರು ತತ್ವ ವಿಚಾರ ಮಾಡ್ತಿದ್ರು, ಚಿತ್ತಶುದ್ಧಿ ಹೊಂದಿ ಅಂತಾರೆ. ಮೋಕ್ಷ ನೀವ್ ಹೇಳ್ತಾ ಇರೋದು ಅವ್ರಿಗೆ ಅವಕಾಶ ಇದೆಯಾ? ಮತ್ತೆ ಇದು
ಎಲ್ಲರಿಗೂ ಈ ಜ್ಞಾನ ಐ ಮೀನ್ ಇಂತ ಶ್ರವಣ ಮಾಡಿ ಜ್ಞಾನ ಪಡ್ಕೊಳಕ್ಕೆ ಶೂದ್ರ ಮತ್ತೆ ವೈಶ್ಯ ಅವ್ರಿಗೆಲ್ಲನೂ ಮತ್ತೆ ಅವರಿಗೂ ಶ್ರವಣ ಮಾಡಿ ಎಲ್ಲರಿಗೂ ವೇದಾಂತ ಶ್ರವಣ ಮಾಡಿ ಅಂದ್ರೆ ತತ್ವ ವಿಚಾರ ಶ್ರವಣ ಮಾಡಿ ಆ ತತ್ವಜ್ಞಾನ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಗುರುಗಳೇ, ಹಾ ಮನೆಯಲ್ಲೆಲ್ಲಾರು ಶಂಕರಾಚಾರ್ಯ ಫಾಲೋಯರ್, ತಂದೆ ವೇದಾಂತಿ, ಎಲ್ಲ ವೇದಾಂತಿಗಳೇ. ಆದ್ರೆ ಒಬ್ಬ ಬಿಟ್ಬಿಡ್ತಾನೆ, ಅವನ ಎಲ್ಲ ಬಿಟ್ಬಿಟ್ಟು ಸಾಯಿಬಾಬಾ ಭಕ್ತ ಆಗ್ಬಿಡ್ತಾನೆ, ಎಲ್ಲಾ ಕರ್ಮಾನ ಬಿಟ್ಬಿಡ್ತಾನೆ ಅವನ. ಹೇಗೆ ತಗೋಬೇಕು ಅದನ್ನ? ಪ್ರಯೋಜನ ಇಲ್ಲ ಅದು ಸಾಯಿಬಾಬಾ ಭಕ್ತ ಆಗೋದು ಒಂದ್ ಕಡೆ ತಿಳಿದುಬೋದು. ಅಲ್ಲ, ಅದಕ್ಕೆ ಅಲ್ಲಿವರೆಗೂ ಓಕೆ, ಏನು ಕರ್ಮ ಏನು ಮಾಡೋದೇ ಬಿಟ್ಬಿಡ್ತಾನೆ, ಎಲ್ಲ ಬಿಟ್ಬಿಡ್ತಾನೆ. ಅದ ಕರ್ಮ ಬಿಡ್ತಾನಲ್ಲ, ಆ ದೋಷದಿಂದ, ನಿತ್ಯಕರ್ಮ ಬಿಟ್ಟದ ದೋಷದಿಂದ ಅವನಿಗೆ ದುರ್ಗತಿ ಆಗತ್ತೆ, ಜನ್ಮಾಂತರದಲ್ಲಿ ಅವನಿಗೆ ಅಧೋಗತಿ ಆಗತ್ತೆ. ಇಲ್ಲಿ ಅವನು ಅವರ ಇದು ಅನುಸರಣೆ ಮಾಡಿದ್ರೆ ಅವ್ನಿಗೆ ಏನ್ ಕೊಡ್ಬೇಕೋ ಕೊಟ್ಟು ಅವ್ನು ಚೆನ್ನಾಗಿರ್ಬೋದು, ಆದ್ರೆ ಜನ್ಮಾಂತರ ಸದ್ಗತಿ ಆಗಲ್ಲ ಅವನಿಗೆ. ಇವಾಗ ಅವರ ಸೌಕರ್ಯ ಪರಮಾನಂದ ಭಾರತಿಗಳು ಬ್ರದರ್ ಅದ ಹೇಳ್ತಿರೋದು ಇರ್ಬೋದು, ಇಲ್ಲೇ ಇದ್ದಾರೆ, ಮೈಸೂರಲ್ಲೇ ಇದ್ದಾರೆ. ಇರ್ಲಿ ಅವರಿಗೆ ಅಲ್ಲ, ಅವರ ಸಾಯಿಬಾಬಾ ಸೇವೆ ಮಾಡ್ತಾ ಇದ್ದು ಅವರ ಆಶ್ರಮದಲ್ಲಿ ಸೋಷಿಯಲ್ ವರ್ಕ್ ಮಾಡ್ತಿದ್ರೆ ಅದರಿಂದ ಏನೋ ಒಂದು ಬೆನಿಫಿಟ್ ಇದ್ದೇ ಇರುತ್ತೆ ಅವರಿಗೆ, ಅದಿಲ್ಲ ಅನ್ನಲ್ಲ. ಅದೇ ಸ್ವಧರ್ಮ ಬಿಟ್ಟದ್ದರ ಒಂದು ಇದಿದೆಯಲ್ಲ ನಷ್ಟ, ಅದು ಜಾಸ್ತಿ. ಅದೇನಾಗುತ್ತೆ ಅಂದ್ರೆ ಆ ಸೋಷಿಯಲ್ ವರ್ಕಿನ ಬರುವಂತಹ ಫಲ ಇಲ್ಲಿಯೇ ಈಗಲೇ ಆಗುವಂಥದ್ದು. ಅದೇ ಸ್ವಧರ್ಮ ಬಿಟ್ಟದ್ರಿಂದ ಆಗುವ ಫಲ ಜನ್ಮಾಂತರಕ್ಕೆ ಹೋಗೋದು, ಅದು ಅಧೋಗತಿ ಆಗ್ಬಿಡುತ್ತೆ. ಜನ್ಮಾಂತರ ಪ್ರಾಣಿ ಜನ್ಮವೋ ಪಕ್ಷಿ ಜನ್ಮ ಬಂದ್ಬಿಡುತ್ತೆ, ಅವಾಗ ಏನು ಮಾಡಕ್ಕಾಗೋದಿಲ್ಲ. ಸರಿ, ತೆಗಿ ಅವ್ರದ್ದು. ಹೇಳಿ. ಭಕ್ತಿ ಯೋಗವಾಗಿ ಮಾಡ್ತಿದ್ರೆ ಅದನ್ನೇ ಅಲ್ಲ, ಭಕ್ತಿ ಯೋಗ ಮಾಡ್ತಿದ್ರು ಕೂಡ ಅದೇನಾಗ್ಬಿಡುತ್ತೆ ಗೊತ್ತಾ? ಅದೇ ಇವಾಗ ಕ್ರಿಶ್ಚಿಯನ್ರಲ್ಲೂ ಸಾಧಕರು ಇರ್ತಾರಲ್ಲ, ವೇದಾಂತ ಸಾಧಕರು, ಆ ರೀತಿಯಾಗಿ ಹುಟ್ಬಿಡ್ತಾರೆ. ಅಲ್ಲ, ಯೋ ಯೋ ಯಾಮ್ ಯಾಮ್ ರೂಪೇಣ ನನ್ನನ್ನ ಅರ್ಚನೆ ಮಾಡಿದ್ರೆ ಆಯಾ ರೂಪದಲ್ಲೇ ನಾನು ಅವ್ರಿಗೆ ಫಲ ಅದ್ ಧರ್ಮ ಚೌಕಟ್ಟಲ್ಲೇ ಮಾಡ್ಬೇಕಾದ್ರೆ ಧರ್ಮ ಚೌಕಟ್ಟು ಬಿಟ್ಟು ಮಾಡ್ಬಾರ್ದು. ಯೋ ಯೋ ಯಾಮ್ ಯಾಮ್ ಭಕ್ತ ಅನ್ನೋ ವಾಕ್ಯ ಇದೆಯಲ್ಲ, ಅದು ಧರ್ಮ ಚೌಕಟ್ಟಲ್ಲೇ ಅವರವರಿಗೆ ಹೇಳಿದ್ದಾದ ಶರೀರವನ್ನ ಭಗವಂತನ ಇಷ್ಟವಾದ ಶರೀರವನ್ನು ಮಾಡುವುದು ಅಂತ ಹೇಳಿದಾನೆ ಹೊರತು ನಾನು ಕೂತ್ಕೊಂಡು ಇಲ್ಲಿ ಅಲ್ಲಾ ಪೂಜೆ ಮಾಡ್ತೀನಿ, ಅಲ್ಲಾ ಇದು ಮಾಡ್ತೀನಿ ಮಾಡಕ್ ಬರೋಲ್ಲ. ನಾನು ಅಲ್ಲಾ ಪೂಜೆ ಮಾಡ್ತೀನಿ, ಕ್ರಿಸ್ತನ್ ಪೂಜೆ ಮಾಡ್ತೀನಿ ಭಕ್ತಿಯಿಂದ ಅಂದ್ರೆ ಬ್ರಾಹ್ಮಣ ಕೂತ್ಕೊಂಡು ಅದನ್ನ ಮಾಡ್ತೀನಿ ಮಾಡಕ್ ಬರೋಲ್ಲ. ನನ್ ಧರ್ಮ ಬಿಟ್ಕೊಂಡು ಮಾಡಕ್ ಬರೋಲ್ಲ. ನನಗೆ ನಾನು ಕ್ರಿಶ್ಚಿಯನ್ ಅಂತ ಮಾತಾಡ್ತಾ ಇಲ್ಲ ಗುರುಗಳೇ, ಆದ್ರೆ ನಮ್ದ್ರಲ್ಲೇ ಅಂತ ವರ್ಣ ಇದೆಯಲ್ಲ, ಅವರ ಎಲ್ಲರೂ ಮಾಡೋ ಐ ಮೀನ್ ಚಾನ್ಸ್ ಇದೆಯಾ ಅಂತ ಅಷ್ಟೇ. ಅಲ್ಲಿ ಧರ್ಮ ಅಂದ್ರೆ ಬರೀ ಇದಲ್ಲ, ನಿತ್ಯ ಕರ್ಮ ಸಂಧ್ಯಾ ವಂದ್ಯ ಅನುಷ್ಠಾನ ಅಲ್ಲ, ಆಯಾ ವರ್ಣಕ್ಕೆ ಏನ್ ಧರ್ಮ ಇರುತ್ತೆ ಅದನ್ನ ಗುರು ಹೇಳ್ತಾ ಇರೋದು. ವರ್ಣಕ್ಕಿರೋದು ಧರ್ಮ ಅದು ಸೇರಿಸ್ಕೋಬೇಕು. ಆಶ್ರಮಕ್ಕೆ ಹೇಳಿದನ್ನು ಮಾಡ್ತಿದ್ದೆ ಅದು ಮೇಲೆ ಕೊಡುತ್ತೆ. ಅವರವರ ಆಶ್ರಮಕ್ಕೆ ಹೇಳಿದಲ್ಲಿ ಧರ್ಮವನ್ನು ಮಾಡ್ತಾ ಇದ್ದು ವರ್ಣಕ್ಕೆ ಹೇಳಿದ ಧರ್ಮವನ್ನು ಮಾಡಿದ್ರೆ ಅದು ವೀರ್ಯೋತ್ತರವಾಗಿ ಮೇಲೆ ಬೇರೆ ಹೋಗ್ತಾರೆ. ಸೊ ಅದನ್ನ ಮಾಡ್ಬಿಟ್ಟು ನೀವು ಗುಣಾತೀತ ಆಗ್ಬೇಕು ಅಂತ ಇದ್ರೆ ಆಗ್ಬಹುದು. ಅದನ್ನು ತತ್ವಜ್ಞಾನ ಆದ್ರೆ ಗುಣಾತೀತನಾಗೋದು, ತತ್ವಜ್ಞಾನವಾಗದೆ ಗುಣಾತೀತನಾಗೋಲ್ಲ. ತತ್ವಜ್ಞಾನ ಆಗೋದಕ್ಕೆ ಯೋಗ್ಯತೆ ತಂದ್ಕೊಡುತ್ತೆ ವರ್ಣಾಶ್ರಮ ಧರ್ಮ. ಪರಧರ್ಮವು ಭಯವನ್ನು ತಂದುಕೊಡುತ್ತೆ, ನರಕವೇ ಮುಂತಾದ ರೂಪಾದ ಭಯವನ್ನು ತಂದುಕೊಡುತ್ತೆ. ನರಕ ಪ್ರಾಪ್ತಿ ಆಗುತ್ತೆ ಸ್ವಧರ್ಮ ಬಿಟ್ಟವು ಪರಧರ್ಮ ಸೇವೆ ಮಾಡೋರಿಗೆ. ಯದ್ಯಪಿ ಅನರ್ಥ ಮೂಲಂ ಧ್ಯಾಯತೋ ವಿಷಯಾನ್ ಪುಂಸಃ ರಾಗದ್ವೇಷು ಹ್ಯಸ್ಯ ಪರಿಪಂಥಿನೋ ಉಕ್ತಂ ವಿಕ್ಷಿಪ್ತ ಅನವಧಾರಿತಂಚ ತದುಕ್ತಂ. ತಥಾಪಿ ವಿಕ್ಷಿಪ್ತ ಅನವಧಾರಿತಂತ ಮಾಡ್ಕೋಬೇಕು. ಯದ್ಯಪಿ ತಥಾಪಿ ಬೇಕು. ಭಗವಂತನೇನೋ ಅನರ್ಥಕ್ಕೆಲ್ಲ ಮೂಲ ವಿಷಯ ಚಿಂತನೆಯೇ ಎಂಬುದನ್ನು 2ನೇ ಅಧ್ಯಾಯದಲ್ಲಿ ಹೇಳ್ದ. ವಿಷಯವನ್ನು ಚಿಂತನೆ ಮಾಡುತ್ತಿರುವವನಿಗೆ ಸಂಘ ಉಂಟಾಗುತ್ತೆ, ಸಂಘದಿಂದ ಕಾಮ ಉಂಟಾಗುತ್ತೆ, ಸಿಟ್ಟಾಗುತ್ತೆ. ಈ ರೀತಿಯಾಗಿ ಅನರ್ಥಕ್ಕೆ ಮೂಲ ವಿಷಯ ಚಿಂತನೆಯೇ ಅನ್ನೋದು ಒಂದ್ ಕಡೆ ಹೇಳ್ದ. ಇನ್ನೊಂದ್ ಕಡೆ ರಾಗದ್ವೇಷವು ಇವನಿಗೆ ದರೋಡೆಗಾರರು ಅವನಿಗೆ ತಪ್ಪಿಸ್ತಾರೆ ದಾರಿನ ಅಂತ 3ನೇ ಅಧ್ಯಾಯದಲ್ಲಿ ಹೇಳ್ದ. ಹೇಳಿದ ನಿಜ, ಹೇಳಿಲ್ಲ ಅಂತಿಲ್ಲ, ಹೇಳಿದ್ರು ಕೂಡ ವಿಕ್ಷಿಪ್ತ ಅಂದ್ರೆ ಬೇರೆ ಚದರಿ ಅಲ್ಲೊಂಚೂರು ಇಲ್ಲೊಂಚೂರು ಅಂತ ಹೇಳಿ ಒಂದು ಇದೇ ಮಿಥ್ಯಂ ನಿರ್ಣಯ ಮಾಡಿ ಹೇಳಿಲ್ಲ. ಅಲ್ಲೊಂದಷ್ಟು ಹೇಳ್ದ, ಇಲ್ಲೊಂದಷ್ಟು ಹೇಳ್ದ. ಈಗ ಒಂದು ಕಡೆಯಲ್ಲಿ ಇದೇ ಮಿಥ್ಯಂ ಅಂತ ಹೇಳ್ತೀನಿ ಅಂತ ಅನ್ಕೊಂಡು ಈಗ ಮತ್ತೊಮ್ಮೆ ಭಗವಂತ ಅದಕ್ಕೆ ಪಿಡಿಕೆ ಹಾಕ್ತಾ ಇದ್ದಾನೆ. ಭಾಷ್ಯಕಾರರು ಇದು ಪಿಡಿಕೆ ಹಾಕ್ತಾ ಇದ್ದಾರೆ, ಆ ಶ್ಲೋಕಕ್ಕೆ ಪಿಡಿಕೆ ಹಾಕ್ತಾ ಇದ್ದಾರೆ. ಸಂಕ್ಷಿಪ್ತಂ ನಿಶ್ಚಿತಂಚ ಇದಮೇವ ಇದು ಜ್ಞಾತಮಿಚ್ಛನ್ ಅರ್ಜುನ ವಾಚ.
ಬ್ರೀಫ್ ಆಗಿ ಸಂಕ್ಷಿಪ್ತವಾಗಿ ಇದೇ ಮನುಷ್ಯರ ಅನರ್ಥ ಕಾರಣ, ಇದರಿಂದಲೇ ಮನುಷ್ಯ ಹಾಳ ಹೋಗುವುದು ಎಂಬುದನ್ನ ನಿಶ್ಚಯವಾಗಿ ಇದೆ ಎಂಬುದಾಗಿ ತಿಳ್ಬೇಕು ಅಂತ ಇಷ್ಟಪಡುತ್ತಾ ಅರ್ಜುನ ಕೇಳ್ತಾ ಇದ್ದಾನೆ ಅಸಕೇನ ಪ್ರಯುಕ್ತ ಮಂತ್ರ. ಯಾಕೆಂದ್ರೆ ಜ್ಞಾತೇ ಹಿ ತಸ್ಮಿನ್ ತದುಚ್ಛೇದಾಯ ಯತ್ನಂ ಕುರ್ಯಾಮಿತಿ. ಆ ಅನರ್ಥ ಕಾರಣವಾಗಿರುವ ಅಥವಾ ಶತ್ರುವಾಗಿರುವ ಆ ಕಾಮವನ್ನ ಗೊತ್ತು ಮಾಡಿಕೊಂಡ್ರೆ ಅದನ್ನ ನಾನು ಕತ್ತರಿಸಾಕೋದಕ್ಕೆ ತೆಗೆದುಹಾಕೋದಕ್ಕೆ ಪ್ರಯತ್ನ ಮಾಡಿಯೇನು. ಇವನೇ ಶತ್ರು ನನಗೆ. ನನ್ನ ನಿಜವಾದ ಶತ್ರು ಯಾವ ಮುಸಲ್ಮಾನರು ಅಲ್ಲ, ಕ್ರಿಶ್ಚಿಯನ್ರು ಅಲ್ಲ, ವಿಧರ್ಮಿಗಳು ಅಲ್ಲ. ಅವರವ್ರಿಗೆ ಪ್ರತಿಯೊಬ್ಬರ ಶತ್ರು ಅವರವ್ರ ಹೃದಯದಲ್ಲೇ ಕುತ್ಕೊಂಡಿದೆ. ಇದೇ ನಮ್ಮ ನಿಜವಾದ ಶತ್ರು ಎಂಬುದನ್ನ ತಿಳ್ಕೊಂಡ್ರೆ ಅದರ ಕತ್ತರಿಸಿ ಹಾಕುವುದಕ್ಕಾಗಿ ಪ್ರಯತ್ನವನ್ನು ಮಾಡಿಯೇನು ಎಂಬುದಾಗಿ ಈ ರೀತಿಯಾಗಿ ಯೋಚನೆ ಮಾಡಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತ ಅಂತ. ಅರ್ಜುನೋವಾಚ ಅಚಕೇನ ಪ್ರಯುಕ್ತೋಯಂ ಪಾಪಂಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. प्रयुक्तः अयं पापं चरति पूरुषः निच्छन् अपि वार्ष्णेय बलात् इव नियोजितः. ವಾರ್ಷ್ಣೇಯ ಏನು? ಯಾವ ವಿಭಕ್ತಿ ಅದು? ವಾರ್ಷ್ಣೇಯ ಎಷ್ಟು ನಿಮಿಷ ಪ್ರಥಮ ವಿಭಕ್ತಿ ಹೇಗೆ? वार्ष्णेयः वार्ष्णेयसो ವಾರ್ಷ್ಣೇಯ वार्ष्णेयो वार्ष्णेयः ವಾರ್ಷ್ಣೇಯ ಪುಷ್ಟಿ ವಂಶದಲ್ಲಿ ಹುಟ್ಟಿದವನು ಅದೇ ವಾರ್ಷ್ಣೇಯ. ಹೇ ಪರಮಾತ್ಮ ವಾರ್ಷ್ಣೇಯನೇ ಯಾವುದರಿಂದ ಅಥಾನ. ಇನ್ನು ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವುದೋ ಒಂದು ಕಚ್ಚು ದಬ್ಬದಲ್ಲಿ ದಬ್ತಾ ಇದೆ ಕರ್ಮವನ್ನ. ಯಾವುದರಿಂದ ದಬ್ಬಲ್ಪಟ್ಟವನಾಗಿ ಈ ಮನುಷ್ಯ ಪಾಪಕರ್ಮ ಮಾಡ್ತಿದ್ದಾನೆ. ಪಾಪಕರ್ಮ ಮಾಡೋದಕ್ಕೆ ಏನೋ ಒಂದು ಹಿಂದ್ಗಡೆ ಇದೆ. ಯಾರೋ ಅದು ಅನಿಚ್ಛನ್ನ ಪದ ಹಾಕ್ತಾ ಇದ್ದಾನೆ. ಅವನು ಗೊತ್ತಿದೆ ಪಾಪ ಕೆಲಸ ಅಂತ. ಪಾಪ ಕೆಲಸ ಅಂತ ಗೊತ್ತಿದ್ರು ಕೂಡ, ಇಷ್ಟವಿಲ್ಲವಾದ್ರೂ ಕೂಡ ಬಲಾತ್ಕಾರವಾಗಿ ಬಲಾದಿವ ಅನ್ನುವ ಉದಾಹರಣೆ ದೃಷ್ಟಾಂತ. ರಾಜಪುರುಷರು ಇಷ್ಟವಿಲ್ಲದೆ ಹೋದ್ರೆ ಹೇಗೆ ಆಳ್ಕಾಲ ಮಾಡ್ಲೇಬೇಕು ಅಂತ ಹೇಳಿ ಕಟ್ಟುಪಾಡು ಮಾಡಿಸ್ಕೊತಾರೋ, ಅದೇ ರೀತಿ ಯಾವನೋ ಒಬ್ಬ ಒಳಗೆ ಕೂತ್ಕೊಂಡು ಇವನಿಗೆ ತಪ್ಪನ್ನು ಗೊತ್ತಿದ್ರು ಇವ್ನಿಗೆ ಇಷ್ಟವಿಲ್ಲವಾದ್ರೂ ಕೂಡ ಮಾಡಿಸ್ತಾ ಇದೆಯಲ್ಲ ಪಾಪ ಕೆಲಸವನ್ನ. ಅದು ಯಾರವನು? ಯಾರು ಕೂತ್ಕೊಂಡು ಮಾಡಿಸ್ತಾ ಇದ್ದಾನೆ ತಪ್ಪು ಕೆಲಸವನ್ನ ಮನುಷ್ಯನನ್ನ? ಅಂದ್ರೆ ಇವಾಗ ಏನಾಯ್ತು, ಯಾರೋ ಹೊರಗಡೆ ಶತ್ರು ಅಲ್ಲ, ನಮ್ಮಲ್ಲೇ ನಮಗೊಬ್ಬ ಶತ್ರು ಇದ್ದಾನೆ. ಅದನ್ನ ಗುರುತಿಸ್ಕೋಬೇಕು ನಾವು ಇವಾಗ ಅಂತ. ಹೌದು, ಹಾಗೇನೆ ಗೊತ್ತಿದೆ ಅಂತ ತಪ್ಪು ಅಂತ. ಅದೇ ಇಷ್ಟು ವಿದ್ಯೆಗಳು ತಪ್ಪು ಅಂತ ಗೊತ್ತಿರೋದೇ ಇಷ್ಟು ವಿದ್ಯೆ. ನಮ್ಮ ತಪ್ಪು ಅಂತ ಅನ್ಕೊಂಡು ತಪ್ಪು ಅಂತ ಗೊತ್ತಾದ್ಮೇಲೆ ಅದು ಇಷ್ಟವಿರಲ್ಲ. ತಪ್ಪು ಅಂತ ಗೊತ್ತಿದ್ಮೇಲೆ ಇವಾಗ ಅಭಕ್ಷ್ಯ ಭಕ್ಷಣ ತಪ್ಪು ಗೊತ್ತು, ಆದ್ರೂ ಕೂಡ ಯೋಚನೋಣ, ಅಪೇಯಪಾನ, ಅಗಮ್ಯ ಗಮನ ಎಲ್ಲವೂ ಕೂಡ ಮನುಷ್ಯಗೆ ಕಲ್ಪನಾ ಮಾಡ್ಬೇಕಾದ್ರೆ ತಪ್ಪನ್ನು ಗೊತ್ತಿದ್ದು ಮಾಡ್ತಾ ಇರ್ತಾನೆ. ತಪ್ಪಿಲ್ಲ ನನಗೆ ಕದ್ಮುಚ್ಚಿಗೆ ಮಾಡೋದು ಅವನು. ರಾಜಾರೋಷ ಮಾಡೋದು. ರಾಜಾರೋಷ ಮಾಡುವಾಗಲೂ ನಾನು ಎದುರಿಸ್ತೀನಿ ಅಂದ್ಕೊಂಡು ತಪ್ಪನ್ನು ಗೊತ್ತಿರುತ್ತೆ, ಎದುರಿಸ್ತೀನಿ ಅಂದ್ಕೊಂಡು ಮಾಡ್ತಾ ಇರ್ತಾರೆ. ಒಟ್ಟ ಮೇಲೆ ತಪ್ಪು ಕೆಲಸ ಮಾಡುವಾಗ ಅವ್ರಿಗೆ ಗೊತ್ತಿರುತ್ತೆ ಇದು ಮಾಡೋದಲ್ಲ, ಮಾಡಬಾರ್ದು ಅಂತ. ಅವನಕ್ಕೆ ಮಾಡಿದ್ರೆ ಕಲ್ಪನಾ ಮಾಡೋರು ಮನೆ ಕಲ್ಪನಾ ಮಾಡೋದು ಅವ್ನಿಗೆ ಏನಾಗುತ್ತೆ? ಯಾರು ಕಲ್ಪನಾ ಮಾಡ್ತಿರ್ತಾರೋ ಕಲ್ಪನಾ ಮಾಡಿ ಏನು ಆಮೇಲೆ ಇದನ್ನ ಕಲ್ಪನಾ ಮಾಡ್ಬಿಟ್ರೆ ಅವ್ನು ಕಂಪ್ಲೇಂಟ್ ಕೊಡ್ತಾನೋ ಇಲ್ವೋ? ಅಯ್ಯ ನೀನೇ ಕೆಲಸ ಮಾಡೋದು, ನೀ ಯಾಕೆ ಕಂಪ್ಲೇಂಟ್ ಕೊಡ್ತೀಯ ಕೇಳಿದ್ರ? ನಾನು ಮಾಡಿದ್ರೆ ನನ್ನ ಹಿಡೀರಿ, ಇವಾಗ ನನ್ಗೆ ಹಿಡ್ತೀರಿ ಹಂಗಂತೇನೆ ಅವನು. ನಾನು ಮಾಡಿದ್ರೆ ನನ್ನ ಹಿಡೀರಿ, ಇವಾಗ ನಂಗೆ ಹುಡ್ಕೊಡಿ ಅಂತಾನೆ. ಆಮೇಲೆ ಕಳ್ತನ ಅನ್ನೋದು ಯಾರು ಒಪ್ಪದೇ ಇರೋದು, ಸುಳ್ಳು ಅನ್ನೋದು ಯಾರು ಒಪ್ಪದೇ ಇರೋದು, ಹಿಂಸೆ ಯಾರು ಒಪ್ಪಲ್ಲ, ಅತ್ಯಾಚಾರ ಅನಾಚಾರ ಯಾರು ಒಪ್ಪಲ್ಲ, ಸರಿ ಅಂತ ಅನ್ನೋಕೆ ಆಗಲ್ಲ. ಆಬಾಲ ವೃದ್ಧರು ಕೂಡ ಶಾಸ್ತ್ರ ಓದದೇ ಇದ್ರು ತಪ್ಪು ಹೇಳ್ತಾರೆ. ಇದಕ್ಕೆ ಶಾಸ್ತ್ರ ಓದ್ಬೇಕಾಗಿಲ್ಲ, ಇದು ತುಂಬಾ ಏನು ಇದು ಮಾಡ್ಕೋಬೇಕಾಗಿಲ್ಲ. ಆದ್ರೂ ಕೂಡ ಮನುಷ್ಯ ಮಾಡ್ತಾನಲ್ಲ, ಏನಕ್ಕೆ ಯಾವ ಇದು ನಿಮಿತ್ತದಿಂದ ಮಾಡ್ತಾನೆ? ಕೇನ ಪ್ರಯುಕ್ತ, ಯಾರಿಂದ ಪ್ರೇತನಾದವನಾಗಿ ಮಾಡ್ತಾನೆ ಅಂತ ಹೇಳ್ತಾರೆ. ಅಸಕೇನ ಹೇತುಭೂತೇನ ಪ್ರಯುಕ್ತ ಸನ್ ರಾಜ್ಞಾಯುವ ಭೃತ್ಯ
ಅಯಂ ಪಾಪಂ ಕರ್ಮ ಚರತಿ ಆಚರತಿ ಪುರುಷಃ ಸ್ವಯಂ ಅನಿಚ್ಛನ್ನಪಿ ಹೇ ವಾರ್ಷ್ಣೇಯ ವೃಷ್ಟಿಕುಲ ಪ್ರಸೂತ ಬಲಾದಿವ ನಿಯೋಜಿತಃ ರಾಜ್ಞಾಯ ವೈ ಚಿತ್ತೋ ದೃಷ್ಟಾಂತಃ. ರಾಜನಂತೆ ಒಂದ್ಸ ಹೇಳಾಯ್ತು ಮೇಲೆ ದೃಷ್ಟಾಂತ ಅಂತ. ಯಾವ ಒಂದು ಹೇತುವಿನ ಕಾರಣ, ಏನೋ ಒಂದು ಕಾರಣ ಇದೆ ಅನ್ನೋ ವೀಕ್ನೆಸ್, ದೌರ್ಬಲ್ಯ, ಮಾನಸಿಕ ದೌರ್ಬಲ್ಯ. ಕೆಲವು ಅಭ್ಯಾಸ ಮಾಡಿರ್ತಾರಲ್ಲ, ಬಿಡಕ್ಕೆ ಆಗ್ತಿರಲ್ಲ, ಸಪ್ಪು ಮುಗಿದಿರುತ್ತೆ, ಇಷ್ಟು ಬಿಡಕ್ ಆಗ್ತಿರಲ್ಲ, ನಶ್ಯ ಸೇರಿ ಬಿಡಕ್ ಆಗ್ತಿರಲ್ಲ, ಸಿಗರೇಟ್ ಅಡಿಕ್ಟ್ ಆಗಿ ಬಿಡಕ್ ಆಗ್ತಿರಲ್ಲ. ಕೆಲವು ಒಂದಷ್ಟು ದಿವಸ ಅಭ್ಯಾಸ ಗೊತ್ತಿರೋ ತಪ್ಪು ಅಂತ ಅವನ್ ಮಗ, ತಂದೆ ಒಂದ್ ಮಗ ಸಿಗರೇಟ್ ಸೇರಿ ಬೇಡ ಅಂತಾನೆ, ಅಪ್ಪ ನೀ ಸೇರ್ಬೇಡ ಅಂತಾನೆ. ತಾನು ಸೇರ್ತಾ ಇದ್ರು, ಮಗ ಸೇರ್ತಿದ್ರೆ ಮಗನ್ ಬೇಡ ಅವ್ನಿಗೆ ತಪ್ಪು ಗೊತ್ತಿದ್ರು, ಅವ್ನು ಬಿಡಕ್ ಆಗ್ತಾ ಇರಲ್ಲ. ಮಗ ಅದಕ್ಕೆ ಸಿಕ್ಕಾಕೋದು ಬೇಡ ಅಂತಾನೆ. ಹಾಗಾಗಿ ಯಾವುದೋ ಒಂದು ಕಾರಣದಿಂದ ಪ್ರೇರಿತನಾದವನಾಗಿ ರಾಜನಿಂದ ಪ್ರೇರಿತನಾದ ಆಳಿದಂತೆಯೇ ಈ ಮನುಷ್ಯ ಪಾಪಕರ್ಮವನ್ನು ಮಾಡುತ್ತಾನೆ, ಆಚರಣೆ ಮಾಡುತ್ತಾನೆ. ಪುರುಷನು ಸ್ವಯಂ ಅನುಚ್ಛನ್ನಪಿದೆ, ಸ್ವಯಂ ಜಾನನ್ನಪಿ ಅರ್ಥ. ನಾವು ಇಷ್ಟಲ್ಲದೆ ಹೋದ್ರು ಅಂದ್ರೆ ಗೊತ್ತಿದ್ದು ಮಾಡೋ ತಪ್ಪು ಗೊತ್ತಿದ್ದು ಅಂತ, ಇಷ್ಟಪಡದೆ ಇರೋದು ಅಂದ್ರೆ ಇಷ್ಟಪಡದೆ ಮಾಡಕ್ಕಾಗಲ್ಲ. ಮಾಡುವಾಗಲೂ ಇಷ್ಟಪಟ್ಟೆ ಮಾಡ್ಬೇಕು, ಮಾಡುವಾಗಲೂ ಅಳುಕಿರುತ್ತೆ ಅವನಿಗೆ. ಅದೇ ಅನಿಚ್ಛನ್ನಪಿ ಅನ್ನೋದು. ಯಾಕೆಂದ್ರೆ ರಾಜಾರೋಷ ಮಾಡುವಾಗ, ಪೂಜೆ ಮಾಡುವಾಗ ರಾಜಾರೋಷ ಹೀಗೆ ಮಾಡ್ತಾನೋ, ಭಜನೆ ಮಾಡುವಾಗ ಹೆದರಿಕೆ ಮಾಡ್ತಾನೋ, ಹಾಗೆ ಒಂದು ಕಳ್ತನೋ, ಹೊಡೆಯೋದು, ಹಿಂಸೆನೋ, ಅತ್ಯಾಚಾರ ಮಾಡಕ್ಕಾಗಲ್ಲ. ತಪ್ಪು ಕೆಲಸವನ್ನ 4 ಜನ ಮುಂದೆ ಮಾಡಕ್ಕಾಗಲ್ಲ. ಅವನಿಗೆ ಅಳಿಕಿರುತ್ತೆ, ತಪ್ಪು ಅಂತ ಬಾಧಿಸ್ತಾ ಇರುತ್ತೆ. ಮಾಡಿದ ಮೇಲಂತೂ ತುಂಬಾ ಕಾಡುತ್ತೆ, ಮಾಡೋದ್ ಮುಂಚೆನೂ ಒಂಥರ ಹೆದರ್ಕೊಂಡು ಮಾಡ್ತಾ ಇರ್ತಾನೆ. ಅದು ಒಂಥರ ಅರಗಿಸ್ಕೊಳಕ್ಕೆ ಆಗಲ್ಲ, ಒಂಥರ ಇದು ಕೆಲವು ಆಹಾರ ಡೈಜೆಸ್ಟ್ ಆಗಲ್ವಲ್ಲ, ಇದು ವಾಂತಿ ಆಗುತ್ತೆ, ಇಲ್ಲ ಬೇದಿ ಆಗುತ್ತಲ್ಲ, ಆ ತರಹ ತಪ್ಪು ಕೆಲಸವಲ್ಲ, ಅದೊಂಥರ ವಿಷ ಇದ್ದಾಗೆ. ಅದು ಏನ್ ಮಾಡಿದ್ರು ಡೈಜೆಸ್ಟ್ ಆಗಲ್ಲ. ಅದು ಹೊರಕ್ಕೆ ಹೋಗಲೇಬೇಕು, ಪ್ರಾಶ್ಚಿತ್ಯ ಮಕ್ಕಳನ್ನು ತೆಗಿಬೇಕು, ಇಲ್ಲ ಹೊಡೆಸ್ಕೊಂಡಲ್ಲೂ ಅದು ಪರಿಹಾರ ಆಗ್ಬೇಕು. ಏನೋ ಒಂದು ಆಗ್ಬೇಕು, ಅದಕ್ಕೆ ಶಿಕ್ಷೆ ಸರಿಯಾಗಲ್ಲ. ವಿಷಮ ಯಾವತ್ತಿಗೂ ಸಮ ಆಗಲ್ಲ, ವಿಷಮವೇ ಸಮ ಅಲ್ಲ, ವಿಷಮ ಅದು. ನಮ್ಮ ಮಂಜ ದತ್ತಿಗೆ ಇರೋದು ಅದನ್ನ ಆಶ್ರಯಿಸ್ಕೋತೀವಿ, ಹೆಂಗೆ ಆಶ್ರಯಿಸ್ಕೋಕಾಗುತ್ತೆ? ಬೆಳೆಯಬೇಕು ಅಲ್ವಾ? ಸಪೋರ್ಟ್ ಇಲ್ಲದೆ ಇರೋದಾಗ ನಿಂತ್ಕೋಕಾಗ್ತಾನ? ಸುಳ್ಳು ಸಪೋರ್ಟ್ ಅಲ್ಲ, ಅಲ್ಲಿ ನಿಂತ್ಕೋತೀವಿ, ಹೆಂಗ್ ನಿಂತ್ಕೋಕಾಗತ್ತೆ? ಬಿದ್ದೇ ಬೀಳ್ತಾನೆ. ಯಾವುದೋ ಒಂದು ಹೇತು ನಿಮಿತ್ತದಿಂದ ಪ್ರಯುಕ್ತನಾಗಿ ರಾಜನಿಂದ ಪ್ರಯುಕ್ತನಾದಂತ ಈ ಮನುಷ್ಯ ಪಾಪಕರ್ಮವನ್ನು ಮಾಡ್ತಾನೆ. ತನಗೆ ಗೊತ್ತಿದ್ದು, ತಪ್ಪು ಗೊತ್ತಿದ್ದು, ಮಾಡಬಾರ್ದು ಅಂತ ಇಷ್ಟವಲ್ಲವಾಗಿದ್ರು ಅದೊಂದ್ಸ ಅಡಿಕ್ಷನ್ ಮಾಡ್ತಾ ಇರ್ತಾನೆ. ಇಷ್ಟು ಇರಲ್ಲ, ಇವಾಗ ಮಾಡ್ಬಾರ್ದು, ಹೌದು ಅಸಹ್ಯ ತಪ್ಪು ಅಂತ. ಕೆಲವು ತಪ್ಪು ಕೆಲಸವಂತೂ ಈ ವ್ಯಭಿಚಾರ ಮಾಡ್ತಿರ್ತಾರಲ್ಲ, ಅವರಿಗೆ ಜುಗುಪ್ಸೆ ಬಂದ್ಬಿಟ್ಟಿರುತ್ತೆ, ಅಷ್ಟು ಮಟ್ಟಿಗೆ ಆಗಿರುತ್ತೆ. ಆದ್ರೆ ಅವ್ರಿಗೆ ಏನೋ ಒಂದ್ಸಲ ಒಂದಿವಸ ಆಮೇಲೆ ಇದೇ ಮಾಡಿ ವೃತ್ತಿ ಆಗ್ಬಿಡುತ್ತೆ. ಅವ್ರಿಗೆ ವೃತ್ತಿ ತರ ಆಗ್ಬಿಟ್ಟು ಒಂದ್ಸಲ ಹೊಡ್ತಾ ಇರುತ್ತೆ ಮೈಯನ. ಘೋರ ನರಕ ಅದು. ಈ ವೃಷ್ಟಿಕುಲ ಪ್ರಸೂತನೇ, ವೃಷ್ಟಿವಂಶದಲ್ಲಿ ಹುಟ್ಟಿದಂತಹ ಪರಮಾತ್ಮನೇ ಬಲಾತ್ಕಾರದಿಂದ ನಿಯೋಗಿಸಲ್ಪಟ್ಟ ಕತ್ತಿನ ದಬ್ಬೋದು. ಮಾಡು, ಅದೇ ಮಾಡದೇ ಇರ್ತೀಯ ಅಂತ ಹೇಳಿ ಯಾವನೋ ಒಬ್ಬ ಹಿಂದೆ ದಬ್ತಾ ಇದ್ದಾನ. ಅವನು ಕೈಯಿಲ್ಲ ಕಾಲಿಲ್ಲ ಅವ್ನು ಗೊತ್ತಾ? ಅವನಿಗೆ ಕೈ ಕಾಲ್ದೇದು ದಬ್ತಾನೆ. ಹೆಂಗ್ ಮಾಡ್ತಾನೆ ಗೊತ್ತಾ? ಕಾಮನಿಗೆ ಕೈಯಿಲ್ಲ ಕಾಲಿಲ್ಲ ಏನಿಲ್ಲ, ಅವ್ನು ಹೆಂಗ್ ಮಾಡಿಸ್ತಾನೆ ಅಂದ್ರೆ ಆ ಕಾಮ ಬಂದ್ಬಿಟ್ಟ ಮೇಲೆ ಬಿಸಿ ಆಗ್ಬಿಡುತ್ತಪ್ಪ. ಮೈ ಬಿಸಿ ಆಗೋದಕ್ಕೂ ಕಾಮಕ್ಕೆ ಸಂಬಂಧ ಏನೋ? ಹೆಂಗ ಆಗ್ಬಿಡುತ್ತೆ ಗೊತ್ತಾ? ಮೈಯೆಲ್ಲ ರೋಷವರೆಗೂ ಹೋಗುತ್ತೆ, ಕಣ್ಣಲ್ಲಿ ಕೆಂಪಾಗುತ್ತೆ, ಬೆಂದಲ ಇದಾಗುತ್ತೆ. ಎಷ್ಟು ತರಹ ಕಾಮದ ವಿಕಾರಗಳು ಒಂದು ದೇಹದಲ್ಲಿ, ಅನೇಕ ತರಹ ವಿಕಾರಗಳು ಒಟ್ಟುಗರ ಓಡೋಗ್ಬೇಕಾಗುತ್ತೆ. ಹೆಚ್ಚಿ ಆಗ್ಬಿಟ್ರೆ ಅದು ತಗೊಳಕ್ಕಾಗಲ್ಲ. ದೇಹದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಅಂತ ಶಮದಮಾದಿಗಳು ಇದ್ರೆ ಆರಾಮಾಗಿರ್ತಾರೆ, ಸಮಾಧಾನ, ಸಹಜ ಆಗಿರ್ತಾನೆ. ಸಹಜತೆ ಇನ್ನು ಇಷ್ಟ ಆಗಲ್ಲ, ವಿಕೃತಿ ಇಷ್ಟ ಆಗುತ್ತೆ. ಮನುಷ್ಯನಂಗೆ ಮಾತಾಡ್ತಾ ಇದ್ರೆ ಅದು ಅವನಿಗೆ ಇಷ್ಟ ಇಲ್ಲ. ಇನ್ನೊಬ್ಬರನ್ನ ಮಿಮಿಕ್ರಿ ಮಾಡಿದ್ರೆ ಅದು ಸಂತೋಷ. ಅವ್ರು ಹಿಂಗ್ ಮಾತಾಡ್ತಾರೆ ಇಲ್ಲಿ. ಪ್ರಾಣಿಗಳು ನಾಯಿ ಕೂಗೋದು ನಮ್ಗೆ ಆಶ್ಚರ್ಯ ಇಲ್ಲ. ಇವ್ ನಾಯಿ ಅಂತ ಕೂಗ್ತಾನೆ ಅಂದ್ರೆ ಈ ಹಿಂಗ್ ಕೂಗ್ತಾನೆ ಮರ ಇವನು ಅಂತ ಆಲಾಗ್ತದೆ.
ಯಾವುದೇ ಕಾಗೆ ಹಾಕಿ ಕೂದೆ ಕತ್ತೆ ಹಾಕಿ ಕುಚ್ಕೊಂಡು ಇನ್ನೊಂದು ಪ್ರಾಣಿಯಾಗಿ ಯಾವುದಂತೆ ಇದು ಮಾಡಿದ್ರು ಮಿಮಿಕ್ರಿ ಮಾಡಿದ್ರು ಅವನು ಕೇಳ್ತಿ ಇನ್ನಿಸ ಮಾಡು ಇನ್ನಿಸ ಮಾಡು ಅಂತೀವಿ. ನನ್ಗೆ ಅಲ್ಲೇ ಕೇಳಿದ ನಾಯಕ ನಾಯಕ ಹೋಗೋದು ನಾಯಕ ಹೋಗೋದು ವಿಶೇಷ ಅನ್ನಂತೆ, ಇವ್ ನಾಯಕ ಹೋಗೋದು ವಿಶೇಷ. ಎಂತ ಕ್ರಾಕದು ಹುಚ್ಚತನ ಅಲ್ವ ಇದು? ಏನೋ ಒಂದು ಕೆಟ್ಟ ಸ್ವಭಾವ ನಿಮಗೆ. ರಾಜನಿಂದ ದಬ್ಬಿದಂತದ್ದೇ ಬಲಾತ್ಕಾರ ಮಾಡ್ತಾ ಇರ್ತಾನೆ. ಯಾರವನು ಹೇಳ್ತೀನಿ, ಸರ್ವಾನರ್ಥಕರಂ ಯಂ ತ್ವಂ ಪೃಚ್ಛಸಿ ಇತಿ ಶ್ರೀ ಭಗವಾನ್ ವಾಚ. ಕೇಳಯ್ಯ ಅರ್ಜುನ, ಆ ಶತ್ರುವನ್ನು ಹೇಳ್ತೀನಿ ಕೇಳೋ. ಆ ಶತ್ರು ಸರ್ವಾನರ್ಥಕರ, ಎಲ್ಲಾ ಪ್ರಕಾರದ್ದಾದ ಅನರ್ಥ, ಎಲ್ಲರ ಅನರ್ಥ, ಎಲ್ಲರಿಗೂ ಎಲ್ಲಾ ತರಹದ್ದಾದ ಅನರ್ಥಕ್ಕೂ ಕಾರಣ. ಎಲ್ಲ ಅನರ್ಥಕ್ಕೂ ಕಾಮವೇ ಕಾರಣ, ಎಲ್ಲರ ಅನರ್ಥಕ್ಕೂ ಕಾಮವೇ ಕಾರಣ. ಸರ್ವ ಶಬ್ದಕ್ಕೆ ಎಷ್ಟು ತರಹ ಅನರ್ಥ ಇದೆಯೋ ಅಷ್ಟು ತರಹಕ್ಕೂ, ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ, ಎಷ್ಟು ಪ್ರಾಣಿಗಳಿದಾರೋ ಎಲ್ಲರಿಗೂ ಕಾಮವೇ ಅನರ್ಥ ಕಾರಣ. ನಮ್ಮ ಸೂತ್ರಕಾರರು ಕಾಮೋಪಾಸಿ ಜಪ ಹೇಳಿದಾರೆ ಗೊತ್ತಾ? ನಮ್ಮ ಸೂತ್ರಕಾರರು ಉಪಕರ್ಮ ಇದರಲ್ಲಿ ಕಾಮೋಪಾಸಿ ಜಪ ಮಾಡಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಮಾಡಲ್ಲ, ಮಾಡ್ತೀರಾ? ನಮ್ಮಲ್ಲಿ ಅದೇ ಸೂತ್ರಕಾರ ಹೇಳಿದ್ದಾರೆ ಮಾಡಿ ಅಂತ. ನಮ್ಮಲ್ಲಿ ಪ್ರಾಣಾಯಾಮ ಮಾಡ್ಬಿಡ್ತಾರೆ, ಕಾಮೋಪಾಸಿ ಷೋಡಶ ಪ್ರಾಣಾಯಾಮ. ಪಾಶ್ಚಿತ್ಯಾದಿಗಳಿಗೆಲ್ಲ ಹೇಳಿದ್ದಾರೆ ಕಾಮೋಕಾಶ ಜಪವನ್ನ. ಚೆನ್ನಾಗಿದೆ ಮಂತ್ರ. ಕಾಮೋಕಾಶೇತ್ ಕಾಮಃ ಕರೋತಿ ನಾಹಂ ಕರೋಮಿ ಕಾಮಃ ಕರ್ತಾ ನಾಹಂ ಕಾಮಕಾಮಾಯ ಸ್ವಾಹಾ. ಕೆಲವು ಜನ ಕಾಮೋಕಾಶಿಯಿಂದ ಮುನ್ನಕಾಶಿಯಿಂದ ಅಷ್ಟೇ ಜಪ ಮಾಡ್ತಾರೆ. ಅಷ್ಟು ಮಾಡ್ಬಾರ್ದು, ಪೂರ್ತಿ ಮಾಡ್ಬೇಕು. ಎಲ್ಲಾ ತರಹದ್ದಾದ ಅನರ್ಥಕ್ಕೂ ಕಾರಣವಾಗಿರುವ ವೈರಿಯಾಗಿರುವ ಆ ಶತ್ರುವನ್ನ ಕಾಮವನ್ನು ಕುರಿತು ಹೇಳ್ತೀನಿ. ಯಾರನ್ನ ಕುರಿತು ಕೇಳ್ತಾ ಇದೆಯೋ ಅವ್ರ ಕುರಿತು ಹೇಳ್ತೀನಿ ಕೇಳಯ್ಯ ಅಂತ ಹೇಳಿ ಶ್ರೀ ಭಗವಾನ್ ವಾಚ. ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮಾ ವಿದ್ಯೇನ ಮಿಹ ವೈರಿಣಂ. ಏಷಃ ಕಃ ಶತ್ರುಃ ಕಾಮಃ, ಏಷಃ ಕಾಮ ಏವ ಕ್ರೋಧಃ, ಏಷಃ ರಜೋಗುಣ ಸಮುದ್ಭವಃ. ಇವನು ರಜೋಗುಣದ ಹುಟ್ಟುತ್ತಾನಂತೆ, ರಜೋಗುಣವನ್ನು ಹುಟ್ಟಿಸ್ತಾನಂತೆ. ರಜೋಗುಣಸ್ಯ ಸಮುದ್ಭವಃ, ರಜೋಗುಣಃ ಸಮುದ್ಭವಃ ಯಸ್ಯ. ರಜೋಗುಣವು ಹುಟ್ಟು ಯಾವುದಕ್ಕೋ ಅವನು, ರಜೋಗುಣವನ್ನು ಹುಟ್ಟಿಸುವಾತನು. ಎರಡೂ ಆಗುತ್ತೆ. ಕಾಮ ಬಂದ್ರೆ ರಜೋಗುಣ ಹೆಚ್ಚಾಗುತ್ತೆ, ರಜೋಗುಣ ಹೆಚ್ಚಾದವನಿಗೆ ಕಾಮ ಹೆಚ್ಚಾಗುತ್ತೆ. ರಜೋಗುಣದಿಂದ ಉಂಟಾಗುತ್ತೆ ಕಾಮ, ಕಾಮದಿಂದ ರಜೋಗುಣ ಉಂಟಾಗುತ್ತೆ. ಈಗ ರಜೋಗುಣ ಸಮುದ್ಭವ ಮಧ್ಯಮಣಿ ನ್ಯಾಯ ಕಿಟ. ರಜೋಗುಣ ಹುಟ್ಟಕ್ಕೂ ಕಾರಣ, ರಜೋಗುಣ ಬರೋಕ್ಕೂ ಕಾರಣ ಕಣಯ್ಯ. ರಜೋಗುಣದಿಂದ ಹುಟ್ಟುತ್ತೆ, ರಜೋಗುಣವೂ ಬರುತ್ತೆ. ಇದೇ ಕ್ರೋಧ ರೂಪವಾಗಿ ಇದೇ ಹಾಲೆ ಮೊಸರಾಗುವ ಹಾಗೇನೆ ಕಾಮವೇ ಏನಾದ್ರು ಒಂದು ಏಟ್ ತಿಂದ್ರೆ ಅಡ್ಡೆ ಬಂದ್ಬಿಟ್ರೆ ಸಿಟ್ಟಾಗಿ ತಿಳ್ಕೊಂಡ್ಬಿಡುತ್ತೆ. ಏನೋ ಮಾಡ್ಬೇಕು, ಮಾಡ್ಬೇಡ, ಮೊಬೈಲ್ ತಗೋಬೇಡ ಅನ್ನಿಸ್ಬಿಡ್ತದೆ. ತಗೋಬೇಡ, ಮುಟ್ಬೇಡ ಅನ್ನೋ ಕೋಪ ಬಂದ್ಬಿಡುತ್ತೆ. ಮಾಡ ಅಂತ ಬೇಡ ಅಂತಾರೆ, ಯಾವುದಕ್ಕೂ ಅವಕಾಶ ಕೊಡೋದು. ಏನಂತ ಇದ ಮಹಾಶನಃ, ಇಬ್ರು ಮಹಾಶನರು ಗೊತ್ತಾ? ಯಾರ್ಯಾರ? ಯಜ್ಞೇಶ್ವರ ಒಬ್ಬ, ಇವನೊಬ್ಬ. ಅಗ್ನಿಗೆ ಅನಲ ಅಂತ ಹೆಸರು. ಅಗ್ನಿಗೆ ಅನಲ ಅಂದ್ರೆ ಎಷ್ಟು ಹಾಕಿದ್ದು ಸಾಕುಂತೆ ಅನ್ನಲ್ಲ, ಎಷ್ಟು ತಿಂತಾನೆ ಮಹಾಶನ. ಕಾಮಕ್ಕೂ ಅಷ್ಟೇ ಸಾಮರ್ಥ್ಯ ಇರಲ್ಲ, ಕಾಮ ತೃಪ್ತಿ ಆಗಿರಲ್ಲ. ಸಾಮರ್ಥ್ಯ ಕುಗ್ಗೋಗ್ಬಿಟ್ಟಿರುತ್ತೆ. ಜಿಲೇಬಿ ಅಯ್ಯೋ ಆಗಲ್ಲಪ್ಪ ಅದೇ ಆಸೆ ಹೋಗೇ ಇಲ್ಲ, ಇದು ತಿನ್ಬೇಕಾಯ್ತು, ಅಯ್ಯೋ ಹೊಟ್ಟೆ ತುಂಬಿಡ್ತು ಬೇಜಾರ್ ಮಾಡ್ಕೋತಾರೆ. ಹೊಟ್ಟೆ ತುಂಬಿಡ್ತು ಕಿಂಬಾಕೃತಿಯ ಮೃತ್ಯುನ ರಕ್ಷಿತೋಸಿ ಅಂತ ಆ ದುಶ್ಯಾಸ ಹೊಡಿಬೇಕಾದ ಭೀಮನ್ಗೆ ಆ ಕೋಪ ಇಳಿದೇ ಇಲ್ಲ. ದುಶ್ಯಾಸ ನೋಡ್ಬೇಕು. ಅಯ್ಯೋ ಆ ದುಶ್ಯಾಸ ಕಣ್ ಕಿತ್ತಾನೆ, ಕೈ ಕಿತ್ತಾನೆ, ಹೊಟ್ಟೆ ಹೋಗುವುದೇ. ಒಂದೇ ಹೊಡೆದು ಸಾಯಿಸಿ ಕಿಚ್ಕೋತಾ ಇದ್ದಾನೆ ಅವನು. ಸಾಯಿಸ್ಬಿಡು, ಒಂದೇ ಹೊಡೆತಕ್ಕೆ ಬೇಡ ಅಂತ. ಇಲ್ಲ, ನಿನ್ನ ಹೀಗೆ ಸಾಯಿಸಲ್ಲ, ನಿನ್ನ ಗಂಡಿಗೂ ಕಳಿಕೆ ಕಾಲು ಗಂಡು ತಿಂತೆ.
ಆದ್ರೆ ಹೊಡೆದ ಎದೆಗೆ ಕಿತ್ಕೊಂಡು ಇನ್ನು ಆನೆ ಹೊಡಿತಾ ಇದ್ದಾನೆ. ಹೊಡೆದ್ರೆ ಆಶ್ಚರ್ಯ, ಒಬ್ಬನೇ ಭೀಮ, ಆಯುಧ ಇಲ್ಲ, ಎಲ್ಲರೂ ಇದ್ದಾರೆ ಆ ಕಡೆಯಲ್ಲಿ. ದುರ್ಯೋಧನ ನೋಡ್ತಾನೆ, ಕರ್ಣ ನೀನ್ ಹೋಗು, ಬಿಡಿಸು ಬಿಡಿಸು ಅಂತ ಇದ್ದಾನೆ. ನೀನ್ ಹೋಗ್ಬಾರ್ದನ, ಕರ್ಣ ಯಾಕೆ ಹೋಗ್ಬೇಕಾ? ಕರ್ಣ ಅವನು ಹೆವಿ, ಅವ್ರು ರೌದ್ರಾವತಾರ ಬಿಟ್ಟಿದ್ದಾನೆ. ಕರ್ಣ ಹೆದರ್ಕೊಂಡ, ಇವನ ದುರ್ಯೋಧನ ಹೆದರ್ಕೊಂಡ, ಯಾರು ಹೊತ್ತು ಬರಲಿಲ್ಲ. ಆಯುಧ ಇಲ್ಲ, ಏನಿಲ್ಲ, ಹೊಡಿಬೋದಾಯ್ತು ಆರಾಮಾಗಿ. ಬಿಲ್ ಬೆನ್ನು ಕೊಂಡಿರೋ ಹೊಡಿಬೋದಾಯ್ತು ಬಾಣದ. ಒಬ್ರು ಧೈರ್ಯ ಮಾಡ್ಲಿಲ್ಲಪ್ಪ, ಹತ್ತೆ ಬರೀ ತಾಕತ್ತೆ ಬಿಡಿಸ್ಬೇಕಂತ ಇದ್ದಾನೆ. ಕಲಿತಾ ಇದ್ದಾನೆ, ಬರ್ಲಿ ತಾಕತ್ತಿದೆ, ಬಿಡಿಸ್ಕೊಳ್ಳಿ ಬರ್ಲಿ, ನಿಮ್ಮಲ್ಲಿ ಜನ ಇದಿರಲ್ಲ, ಬಂದು ತಾಕತ್ತಿದೆ ಬಿಡಿಸ್ಕೊಳ್ಳಿ ಬನ್ನಿ ಅಂತ. ಹುಡುಗ ನಾನ್ ಹತ್ತವಲ್ಲ ಅಂತ ಇದ್ದಾನೆ. ಆ ಮುಖ ರೌದ್ರಾವತಾರ ಆಗ್ಬಿಟ್ಟಿತ್ತು. ಒಂದು ಹೆಂಗ್ ಆಗ್ಬಿಟ್ಟಿದೆ ಭೀಮ ಅಂದ್ರೆ ಇವತ್ತು ವರ್ಣನೆ ಮಾಡಕ್ಕಲ್ಲ, ವರ್ಣನೆ ನೋಡ್ಬೇಕಲ್ಲಿ ಹೆಂಗ್ ವರ್ಣನೆ ಮಾಡಿದಾನೆ ಅಂತ. ಅಸಾಧ್ಯ. ಅವನಂತೂ ಮೆಚ್ಕೊಂಡ್ಬಿಟ್ಟಿದ್ದಾನೆ, ರುದ್ಧರಂಗ ಮಧ್ಯದಲ್ಲಿ ಮೆಚ್ಕೊಂಡ್ಬಿಟ್ಟಿದ್ದಾನೆ, ಇದ್ ಮಾಡ್ತಿದ್ದಾನೆ, ಹೊಡಿತಾ ಇದ್ದಾನೆ ಪುಣ್ಯಾತ್ಮ. ಕೈ ಕಿತ್ತಾಕ, ಇದ್ರಲ್ಲಿ ಕಿತ್ತಾಕಾಗಲ್ಲ, ಮಿಷನ್ ಕಿತ್ಬೇಕು ಗೊತ್ತಾ? ಎಂತ ಕೈ ಮೆಟ್ಕೊಂಡು ಕೈ ಯಾವ್ದು ಕಿತ್ಬಿಡ್ತಾ ಇದ್ದಾನೆ. ಏನ್ ಶಕ್ತಿ ಇರ್ಬೇಕು ಕೈ ಕಿತ್ಬೇಕಾದ್ರೆ. ಅಯ್ಯೋ, ಅದು ದುಶ್ಯಾಸನ ಸಾಮಾನ್ಯ ಅಲ್ಲ, ದುಶ್ಯಾಸನ ಮಹಾವೀರನೇ. ಈ ಕೈಯಲ್ಲ ಹಿಡ್ಕೊಂಡಿದ್ದು ಮುಡಿನ, ದುರ್ಮದಿ ಮುಡಿ ಹಿಡಿದಿದ್ದು ಯಾವ ಕೈಯಲ್ಲೋ ಅಂತ ಹೇಳ್ಬಿಟ್ಟು ತಿರುಗಿಸ್ಬಿಟ್ಟ, ಕೈಯನ್ನ ನುಡಿಸ್ಬಿಟ್ಟು ಎಳ್ದ್ಬಿಟ್ಟ. ಕಾಮ, ಈ ಕಾಮನೇ ಈ ಶತ್ರುವು. ಇದೇ ಕ್ರೋಧವಾಗಿ ಪರಿಣಾಮಗೊಳ್ಳುತ್ತೆ. ಇದು ರಜೋಗುಣದಿಂದ ಉಂಟಾದದ್ದು ಮಹಾಶನ. ಎಷ್ಟು ಹಾಕಿ ಅಶನ ಮಹತ್ ಅಶನಂ ಯಸ್ಯ, ತಿನ್ನೋದು ಎಷ್ಟು ಅಂತ ಕೇಳಿದ್ರೆ, ಅಂದ್ರೆ ಪೃಥಿವ್ಯಾಂ ಯಾನಿ ರತ್ನಾನಿ ಹಿರಣ್ಯಂ ಪಶವಸ್ತ್ರೀಯ ತತ್ಸರ್ವಂ ನಾಲಮೇಕಸ್ಮೈ. ಎಷ್ಟು ಇದೆಯೋ ಭೂಮಿ ಮೇಲೆ, ಹೆಂಗಸರು ಎಷ್ಟು ಜನ ಇದಾರೋ, ಎಷ್ಟು ಬಂಗಾರ ಇದೆಯೋ, ಎಷ್ಟು ಪಶು ಸಂಪತ್ತು ಇದೆಯೋ, ಒಬ್ಬರಿಗೆ ಸಾಕಾಗಲ್ಲ ಒಂದು ಅಷ್ಟು ಕಾಮ ಬಂದು. ತತ್ಸರ್ವ ನಾಲಮೇಕಸ್ಮೈ ಅಂತ ಇದ್ದಾರೆ. ಪಾಪ್ಮ, ಎಲ್ಲಾ ಪಾಪಿಕ ಬ್ರಹ್ಮಹತ್ಯಾದಿ ಪಂಚಮಹಾಪಾತಕ ಮಾಡೋಕೆ ಕಾಮವೇ ಕಾರಣ. ಮಹಾಪಾಪ್ಮ ಅದು, ಪಾಪಕ್ಕಲ್ಲ ತಾಯಿ. ಎಷ್ಟು ಪಾಪ ಇದೆಯೋ ಲೋಕದಲ್ಲಿ, ಎಲ್ಲಾ ಪಾಪಕ್ಕೂ ತಾಯಿ ಇನ್ನೇನ ಕಾಮ. ಮೂಲ ಪುರುಷ ಇವನು, ಮೂಲ ಕಾರಣ. ಇವನಿಂದಲೇ ಇದೆ. ಏನಂ ಇಹಾನ್, ಈ ಸಂಸಾರದಲ್ಲಿ ವೈರಣಂ ವಿದ್ಧಿ, ಇವನನ್ನೇ ಶತ್ರು ಎಂಬುದಾಗಿ ತಿಳ್ಕೋ. ಇವನು ಮಹಾಶತ್ರು, ಇವನಿಗೆ ಯಾವ ಕಾರಣಕ್ಕೂ ಇವನಿಗೆ ಅವಕಾಶ ಕೊಡ್ಬೇಡ. ಕಾಮ ಬಂದ್ಬಿಟ್ಟು ಹುಷಾರಾಗಿರು, ಅದನ್ನ ವಾಚ್ ಮಾಡು. ಬಯಸೋದಕ್ಕೆ ನಿಂದಲ್ಲ, ಬಯಸೋದಕ್ಕೆ ಯಾವುದು ಆಗ್ಬೇಕಾಗೂ ಇಲ್ಲ. ನನಗೂ ಅದರಿಂದ ಏನು ಆಗ್ಬೇಕಾಗಿಲ್ಲ. ಬಯಸಿದ ವಸ್ತು ನಿಂದು ಅಲ್ಲ. ಬಯಸ್ಬೇಡ, ಮುಟ್ಟಬೇಡ, ಸಂಬಂಧ ಬಿಟ್ಬೇಡ, ಇಟ್ಕೋಬೇಡ. ವಾಚ್ ಮಾಡ್ತಾ ಇರ್ಬೇಕು ಮನಸ್ಸನ್ನ ಪ್ರತಿ ಕ್ಷಣಕ್ಕೂ. ಆಸೆ ಬಂದಾಗಲೆಲ್ಲ ಅದ್ರ ಮೇಲೆ ಒಂದು ಸುತ್ತಿ ಇಟ್ಕೋಬೇಕು, ಪಟ್ಟ ತಲೆ ಕೊಟ್ಬೇಕು. ಆಗ ಸಣ್ಣ ಮರಿಯಾಗಿದ್ದು ತಲೆ ಕುಟ್ಟಿದ್ರೆ ಕುಕ್ಕಾಗ್ತಲ್ಲ, ಬೆಳೆದ್ರೆ ಕೊಟ್ಟಿಸ್ಕೊಳ್ಳೋದು ಅದು. ಆ ಸಣ್ಣ ಆಗಲೇ ಕುಟ್ತಾ ಇದ್ದೆ, ಅಯ್ಯೋ ಹೊಡಿತಾರೆ, ಎಳಕ್ಕೆ ಬಿಡಲ್ಲ ಅಥವಾ ಗೊಣ್ಕೊಳ್ತಾರೆ, ಏನೋ ಗೊಣ್ಕೊ ಬಿಡಲ್ಲ ಅಂತ ಹೇಳ್ಬಿಟ್ಟು ಕೊನೆ ಗೊಣ್ಕೊಳೋದು ಬಿಟ್ಟು ಸತ್ತೋಗುತ್ತೆ ಜ್ಞಾನ ಆಗ್ಬಿಟ್ಟು. ನಾಳೆ ಒಂದು ಭಾಷ್ಯ.